ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ವಂದೇ ಗುರುಪರಂಪರಾಂ. ಗುರು, ಗುರುವಿನ ಸ್ಥಾನ ನಿನ್ನೆ ನಾವೆಲ್ಲ ಚಿಂತನೆ ಮಾಡಿದ್ವಿ. ಏನಿತ್ತು ಗುರುವಿನ ಸ್ಥಾನ? ಯಾವ ವಿಷಯದಲ್ಲಿ ನನಗೆ ಸ್ವತಃ ತಿಳಿದಿರುವುದಿಲ್ಲವೋ, ಆದರೆ ಆ ವಿಷಯವು ಇರುತ್ತದೆ. ಶಬ್ದ ಎರಡು ಅಂಶಗಳಿದೆ. ವಿಷಯವಿದೆ, ನನಗೆ ಗೊತ್ತಿಲ್ಲ. ಆವಾಗ ನಾನು ಅದನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದಾಗ ಸ್ವತಃ ನನಗೆ ತಿಳಿಯದೇ ಇರೋದರಿಂದ ಅದನ್ನು ನಾನೇ ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಆ ಸಮಯದಲ್ಲಿ ಗುರುವಿನ ಅವಶ್ಯಕತೆ ಬರ್ತದೆ. ಅಂತಹ ಗುರು ಯಾವ ರೀತಿಯಾಗಿರಬೇಕು ಅನ್ನುವಂಥದ್ದನ್ನು ನಿನ್ನೆ ನೋಡಿದ್ವಿ. ಅವರು ಶ್ರೋತ್ರಿಯನೂ ಬ್ರಹ್ಮನಿಷ್ಠನೂ ಆಗಿರಬೇಕು ಅಂಥೇಳಿ. ಅರ್ಥಾತ್ ಶ್ರುತಿಯ ತಾತ್ಪರ್ಯವನ್ನು ಬಲ್ಲವನೂ ಆಗಿರಬೇಕು. ಶ್ರುತಿಯ ತಾತ್ಪರ್ಯವಾಗಿರುವಂತಹ ಬ್ರಹ್ಮಸ್ವರೂಪವು ತಾನೇ ಅಂತ ಗುರುತಿಸಿ ತಾನು ಬ್ರಹ್ಮತ್ವನಲ್ಲೇ ಇದ್ದು ಆ ಶ್ರುತಿಯು ಯಾವ ರೀತಿಯಾಗಿ ತನ್ನ ಗುರುಗಳಿಂದ ಕೇಳಿಸ್ಕೊಂಡಿದ್ದನೋ ಅದೇ ಪ್ರಕಾರ ತನ್ನ ಶಿಷ್ಯರಿಗೆ ಹೇಳ್ತಾ ಹೋಗ್ತಾರೆ. ಈ ಪ್ರಕಾರ ಶ್ರೋತ್ರಿಯ ಬ್ರಹ್ಮನಿಷ್ಠತ್ವವು ಅನ್ನುವಂಥದ್ದು ಏನು ಬೇಕಾಗ್ತದಲ್ಲಿ ಗುರುವನ್ನು ಆಯ್ದುಕೊಳ್ಳುವಂತಹ ಸಮಯದಲ್ಲಿ ನನಗೆ ಬೇಕಾಗಿರುವಂಥ ಎರಡು ಮುಖ್ಯಾಂಶಗಳು. ಇನ್ನು ಆಯ್ದುಕೊಳ್ಳುವ ಸಮಯದಲ್ಲಿ ಇನ್ನೊಂದು ವಿಚಾರವನ್ನು ಕೊಟ್ಟಿದ್ವಿ. ಯಾವಾಗ ನನಗೆ ಒಂದು ಸಮಸ್ಯೆ ಇದೆ ಅಂಥೇಳಿ ಗುರುವಿನ ಹತ್ರ ಹೋಗಿದ್ದೆ ಆದರೆ ಆ ಸಮಯದಲ್ಲಿ ಹೌದಪ್ಪ ನಿನಗೆ ಸಮಸ್ಯೆ ಇದೆ, ನೀ ಇಂಥದ್ದು ಮಾಡು ಅಂಥದ್ದು ಮಾಡು ಅಂತ ಹೇಳಿದ್ರೆ ಅದು ಆಗೋದಿಲ್ಲ. ಮತ್ತೇನು ಹಾಗಾದರೆ ಅಲ್ಲಿ ಶಬ್ದ ಕೊಡ್ತಾರೆ, ನಿನಗೆ ಸಮಸ್ಯೆ ಇದೆ ಅಂತ ನೀ ಏನು ತಿಳಿದುಕೊಂಡಿದ್ಯೋ ಆ ತಿಳಿದುಕೊಂಡಿದ್ದೇ ತಪ್ಪು ಅಂತ. ಅಲ್ಲಿ ತಪ್ಪು ಗ್ರಾಹಿಕೆ ಇದೆ, ಅದನ್ನು ಸರಿಪಡಿಸ್ಕೋ ಅಂತ ಹೇಳ್ತಾರೆ. ಆ ರೀತಿಯಾಗಿ ನಾನು ದುಃಖಿ ಅಂತ ಭಾವಿಸಿದ್ದೀನಿ ಅಂದರೆ ಒಂದು ವೇಳೆ ನಿಜವಾಗಿಯೂ ನಾನು ದುಃಖಿ ಏನೋ ಅಂತ ಚಿಂತನೆ ಮಾಡಬೇಕಾಗಿದೆ. ಹೀಗೆ ಏನು ಮಾಡಬೇಕಾಗಿದೆ? ನಾವು ಖಚಿತವಾಗಿಯೂ ಕೂಡ ಗುರುವನ್ನು ಆಯ್ದುಕೊಂಡಾಗ ಆ ಗುರುವಿನ ಜೊತೆಗೆ ಹೇಗಿರ್ತದೆ ಅಂತ ಹೇಳಿದ್ರೆ, ನಾನು ಮೋಕ್ಷವನ್ನು ಬಯಸಿ ಬಂದಾಗ ಅದೇ ಅಂತಿಮವಾಗಿರುವಂಥ ಜೀವನದ ಉದ್ದೇಶ. ಹಾಗಾದರೆ ಅಂತಿಮ ಜೀವನವು ನನಗೆ ಮೋಕ್ಷ ಅಥವಾ ಮುಕ್ತಿ ಅಂತ ಮಾತಾಡಿದ್ದೆ ಆದರೆ ಆವಾಗ ನಮ್ಮ ಧರ್ಮದಲ್ಲಿ ಸ್ಪಷ್ಟವಾಗಿ ಹೇಳದಂತೆ ಪ್ರತಿಯೊಬ್ಬರೂ ಕೂಡ 4 ಧರ್ಮಗಳನ್ನು, 4 ವರ್ಣಗಳನ್ನು, 4 ಆಶ್ರಮಗಳನ್ನು ಏನು ಮಾಡಬೇಕಾಗಿದೆ? ಮಾಡ್ಕೊಂಡು ಹೋಗಬೇಕಾಗ್ತದೆ. ಆ 4 ಆಶ್ರಮಗಳು ಯಾವುದಪ್ಪ? ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಮತ್ತು ಸನ್ಯಾಸ. ಇದು ವೈದಿಕ ಸಂಪ್ರದಾಯದಲ್ಲಿಯೇ ಬಂದಿದೆ. ಎಲ್ಲರೂ ಕೂಡ ಸನ್ಯಾಸವನ್ನು ತಗೋಬೇಕು ಅಂತ. ಆ ಸನ್ಯಾಸ ವಿಚಾರದಲ್ಲಿ ಯಾಕೆ ಹೇಳಿದ್ರು ಅಂದರೆ, ಉದ್ದೇಶವು ನನ್ನ ಜೀವನದ ಉದ್ದೇಶವು ಅಂತಿಮವಾಗಿ ಆನಂದ ಪಡೆಯೋದು. ಆನಂದವನ್ನು ಪಡೆಯೋದಂತೆ, ಬೇರೆ ಎಲ್ಲ ಹೊರನೋಟಕ್ಕಿರುವಂತಹ ಉದ್ದೇಶಗಳು ಅವು ಯಾವ ನಿಜವಾದ ಉದ್ದೇಶಗಳಲ್ಲ. ಹೀಗಾಗಿ ಅಂತಿಮ ಉದ್ದೇಶವಾಗಿರುವಂತಹ ಆ ಆನಂದವು ಎಲ್ಲಿ ಇದೆ ಅಂತ ಗೊತ್ತಿಲ್ಲವಾದ್ದರಿಂದ ಆ ಆನಂದದ ವಿಚಾರವನ್ನಾಗಲಿ ಅಥವಾ ಮೋಕ್ಷದ ವಿಚಾರವನ್ನಾಗಲಿ ಏನು ಮಾಡಬೇಕಾಗಿದೆ? ನಾನು ಆ ಒಬ್ಬ ಸನ್ಯಾಸ ಗುರುವಿನಿಂದ ತಗೋಬೇಕು. ಸನ್ಯಾಸಿಯಾಗಿ ಇರ್ತಾನೆ. ಸರಿ, ಇದರ ವಿಚಾರ ಏನು ಡೀಟೇಲ್ಸ್ ಬರ್ತಾ ಇರ್ತದೆ, ಅವಾಗ ನೋಡೋಣಂತೆ. ಈಗ ಮುಂದೆ ನಾವು ನಿನ್ನೆ ಕೊನೆಗೆ ಹೇಳಿರುವಂತಹ ಶಬ್ದ ಭಗವದ್ಗೀತಾ. ಈ ಭಗವದ್ಗೀತಾ ನಮಗೆ ಸಂವಾದ ರೂಪದಲ್ಲಿದೆ ಅಂತ ಕೊನೆಗೆ ಮಾತಾಡಿದ್ರಿ. ಸಂವಾದ ಅಂತ ಹೇಳಿದ್ಕೊಳ್ಳೆ ಅಲ್ಲಿ ವಾದ ಮತ್ತು ಅನ್ನುವಂಥ ಎರಡಿದೆ. ಒಂದು ವಾದ, ಇನ್ನೊಂದು ಅದರ ಜೊತೆಗೆ ಮೊದಲೇ ಅನ್ನುವಂಥ ಶಬ್ದ. ವಾದ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರ್ತದೆ.
ನಾ ಮಾತಾಡ್ತೀನಿ, ನೀ ಮಾತಾಡ್ತೀಯ. ನಾನು ಮಾತಾಡೋ ಕಾಲಕ್ಕ ನೀನು ಮಾತಾಡೋ ಕಾಲಕ್ಕ ಇಬ್ಬರದು ಒಂದೇ ವಿಷಯ ಇದ್ದು ಅದರ ಬಗ್ಗೆ ಸಂಶೋಧನಾ ನಡೆಸ್ತಾ ಇದ್ದರೆ, ಆ ರೀತಿಯಾಗಿ ಸಂಶೋಧನಾ ಸಮಯದಲ್ಲಿ ನನಗೆ ಗೊತ್ತಿಲ್ಲ ನಿಮಗೆ ಗೊತ್ತಿದೆ ಅಂತ ಹೇಳಿದ್ದೆ ಆದರೆ ಆ ಗೊತ್ತಿದ್ದವನು ಗೊತ್ತಿಲ್ಲದವರನ್ನು ಕೀಳಾಗಿ ನೋಡೋದಿಲ್ಲ, ಸಮಾನವಾಗಿ ನೋಡ್ತಾರೆ. ಯಾಕೆ? ಅಲ್ಲಿ ಸಂಶೋಧನೆ ಇದೆ, ಒಂದು ವಿಷಯವನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಂತ ಇದೆ. ಆದ್ದರಿಂದ ಆ ಅರ್ಥ ಮಾಡಿಕೊಳ್ಳುವ ಸಮಯದಲ್ಲಿ ಯಾರಲ್ಲಿಯೂ ಕೂಡ ಹೆಚ್ಚು ಕಡಿಮೆ ಭಾವನೆ ಇರೋದಿಲ್ಲ. ಇಂಥ ರೀತಿಯಾದ ಏನು ಚರ್ಚೆಗೆ ವಾದ ಅಂತ ಕರೀತಾ ಇದ್ದಾರೆ. ಈ ವಾದ ನಮಗೆ ಮತ್ತೊಂದು ರೀತಿಯಾದದ್ದು ಕೂಡ ಇರ್ತದೆ ಚರ್ಚೆ. ಎಂಥ ಚರ್ಚೆ ಅಂತ ಹೇಳಿದ್ರೆ, ನಾನು ನನ್ನದೇ ಆದ ಒಂದು ನಂಬಿಕೆಯನ್ನು ಇಟ್ಕೊಂಡಿರ್ತೀನಿ, ಇನ್ನೊಬ್ಬನು ನೀವು ಅಂಥೇಳಿ ಯಾರು ಇನ್ನೊಬ್ಬನು ಅಂತ ಹೇಳ್ತೀವೋ ನೀವು ನಿಮ್ಮದೇ ಆದ ಒಂದು ಅಭಿಪ್ರಾಯ ಇಟ್ಕೊಂಡು ಗೊತ್ತಿರ್ತೀರ. ಈಗ ನನ್ನ ಅಭಿಪ್ರಾಯ ನಿನ್ನ ಅಭಿಪ್ರಾಯ ಎರಡು ಬೇರೆ ಬೇರೆಯೇ ಇದ್ದಾಗ ಸಾಮಾನ್ಯವಾಗಿ ಏನು ಮಾಡಿಬಿಡ್ತೀನಿ ಅಂತ ಹೇಳಿದ್ರೆ ನನ್ನದೇ ಸರಿ ಅಂತ ಮಾತಾಡಿಸ್ತಾ ಹೋಗ್ತೀನಿ. ಮಾತಾಡಿಸ್ತಾ ನಿನ್ನನ್ನು ಕೂಡ ನನ್ನ ಕಡೆಗೆ ಹೇಳ್ಕೊಳ್ಳಿಕ್ಕೆ ಹೋಗ್ತೀನಿ. ಈ ರೀತಿಯಾಗಿ ಯಾವ ವಾದದಲ್ಲಿ ಚರ್ಚೆಗೆ ಇಬ್ಬರದು ಭಿನ್ನ ಮತೀಯ ಭಿನ್ನ ಅಭಿಪ್ರಾಯಗಳಿದ್ದಾಗ ಅಲ್ಲಿ ಆ ವಾದದಿಂದ ಆ ಚರ್ಚೆಯಿಂದ ಯಾವುದೇ ರೀತಿಯಾದ ಪರಿಣಾಮವೂ ಆಗೋದಿಲ್ಲ, ಅದಕ್ಕೆ ಯಾವುದೇ ರೀತಿಯಾದ ತಳಪಾಯ ಇರೋದಿಲ್ಲ. ಯಾಕೆ? ನಂದು ನಾನು ಅಂತ ಹೇಳ್ತೇನೆ, ನಿಂದೇನೇನು ಅಂತ ಹೇಳ್ತೀವಿ, ಜಗಳ ಆಡ್ತಾ ಕೂತ್ಕೊಳ್ತೀವಿ. ಇದು ಏನಾಗ್ಬಿಡ್ತದೆ, ಇಂಥ ರೀತಿಯಾದ ಚರ್ಚೆಗೆ ಜಲ್ಪ ಅಂತ ಕರೀತಿದ್ದಾರೆ. ಮೊದಲನೇದೇನು, ಇಬ್ಬರ ನಡುವೆ ಒಂದು ವಿಷಯದ ಬಗ್ಗೆ ಪರಿಶೋಧನಾ ಪರವಾಗಿರ್ತದೆ, ಅಲ್ಲಿ ಯಾವುದೇ ರೀತಿಯಾದ ಹೆಚ್ಚುಗಾರಿಕೆ ಕಡಿಮೆ ಅನ್ನುವಂಥದ್ದು ಏನೂ ಇರೋದಿಲ್ಲ. ಸಂಶೋಧನೆ ನಡೆಸಿ ಮುಂದೆ ತಮ್ಮ ಉದ್ದೇಶವನ್ನು ಪೂರೈಸ್ಕೊಳ್ತಾರೆ. ಈ ರೀತಿಯಾದ ಚರ್ಚೆಗೆ ವಾದ ಅಂತ ಕರೆದ್ರೆ, ಯಾವ ಚರ್ಚೆಯಲ್ಲಿ ನಿಂದು ತಪ್ಪು ನಂದು ರೈಟು, ನಂದು ತಪ್ಪು ನಿಂದು ರೈಟು, ಅರ್ಥಾತ್ ಇಬ್ಬರಲ್ಲಿ ಯಾರ್ದಾದ್ರೂ ಸರಿ ಇರ್ಬೋದು, ಯಾರ್ದಾದ್ರೂ ತಪ್ಪಿರ್ಬೋದು. ಆದರೆ ಆ ಸರಿ ತಪ್ಪುಗಳನ್ನು ನೋಡ್ಕೊಳ್ಳೋದನ್ನೇ ಏನು ಮಾಡ್ತೀನಿ, ನಂದೇ ಸರಿ ಅಂತ ಹೇಳ್ಬಿಡ್ತೀನಿ. ಆ ರೀತಿ ಹೇಳಿದ್ರೆ ಜಲ್ಪ ಅಂತ ಮಾತಾಡ್ತೇವೆ. ಇನ್ನು ಮೂರನೇ ಚರ್ಚೆ ಇದೆ. ಆ ಮೂರನೇ ರೀತಿಯಾದ ಚರ್ಚೆಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ದೆ ಆದರೆ, ಆ ಚರ್ಚೆಯಲ್ಲಿ ಇನ್ನೊಬ್ಬನನ್ನು ಖಂಡಿಸುವುದೇ ಇರ್ತದೆ. ಬರೀ ಖಂಡನ, ಯಾಕೆ ಖಂಡಿಸ್ತೀಯ, ಅವನು ಆ ರೀತಿ ಮಾತಾಡಬಾರ್ದು, ಅದೇ ತಪ್ಪು ಅನ್ನೋ ರೀತಿಯಲ್ಲಿ ಮತ್ತೊಬ್ಬನನ್ನು ಖಂಡಿಸುವುದೇ ಮುಖ್ಯ ಉದ್ದೇಶವಾಗಿ ಇಟ್ಕೊಂಡಿದ್ದೆ ಆದರೆ ಅದಕ್ಕೆ ವಿತಂಡವಾದ ಅಂತ ಕರೀತಾರೆ. ಹಾಗಾದರೆ ವಾದ ಎಷ್ಟು ರೀತಿ ಬಂತು ನಮಗೆ? ಚರ್ಚೆ ಮೂರು ರೀತಿ ಸಿಕ್ತೀಗ: ವಾದ, ಜಲ್ಪ ಮತ್ತು ವಿತಂಡವಾದ. ವಿತಂಡವಾದ ನಾವು ಕನ್ನಡದಲ್ಲಿ ಶಬ್ದ ಕೂಡ ಇದೆ, ಇದಿದೆ. ಏನು ವಿತಂಡವಾದ ಮಾಡ್ತೀಯ ಹಂಗೆ ಅಂದ್ರೇನು, ನಂದೇ ಸರಿ, ನಿಮ್ದು ಎಲ್ಲರೂ ತಪ್ಪು, ನೀವು ಒಟ್ಟೆ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ತನ್ನದೇ ಆದ ಅನುಭವ, ತನ್ನದೇ ಆದ ತರ್ಕ, ತನ್ನದೇ ಆದ ಬೌದ್ಧಿಕ ಕಲ್ಪನೆಯಿಂದ ಅವನು ಖಂಡಿಸಲಿಕ್ಕೆ ಹೋಗ್ತಾನೆ. ಆ ರೀತಿ ಮತ್ತೊಬ್ಬರ ಚರ್ಚೆಯನ್ನು ಖಂಡಿಸುವುದೇ ಮುಖ್ಯ ಉದ್ದೇಶವಾಗಿ ಇಟ್ಟುಕೊಂಡಿದ್ದೆ ಆದರೆ ಅಂಥ ಒಂದು ಚರ್ಚೆಗೆ ಏನಂತ ಕರಿತಿದ್ದಾರೆ? ವಿತಂಡವಾದ ಅಂತ ಕರಿತಿದ್ದಾರೆ. ಇನ್ನು ಮತ್ತೊಂದು ಚರ್ಚೆ ಇದೆ. ಆ ಚರ್ಚೆಗೆ ಶಬ್ದ ಹೇಳ್ತೀವಿ ಇಲ್ಲಿ ಸಂವಾದ. ಈಗ ಬಂತು ನೋಡ್ರಿ, ಆವಾಗ ಸಂವಾದ ಶಬ್ದ ಈಗ ತೊಗೊಂಡು ಬರ್ತಾ ಇದ್ದೀವಿ. ಸಂವಾದ, ಗೀತೆಯು ಸಂವಾದ ರೂಪದಲ್ಲಿದೆ ಅಂತ ಹೇಳಿದ್ರೆ ಸಂವಾದ ಅಂತ ಹೇಳಿದ್ಕೊಳ್ಳೆ ಅಲ್ಲಿ ಗುರು ಶಿಷ್ಯರ ನಡುವೆ ಆಗುವಂಥ ಚರ್ಚೆ. ಓಕೆ, ಗುರು ಶಿಷ್ಯರ ನಡುವೆ ಆಗುವಂಥ ಚರ್ಚೆ ಏನಿದೆಯೋ ಅದು ಸಂವಾದ. ಇದರಲ್ಲಿ ಏನಾಗಿರ್ತದೆ, ಶಿಷ್ಯನಿಗೆ ವಿಷಯವು ಗೊತ್ತಿರೋದಿಲ್ಲ, ಅದು ಗುರುವಿಗೆ ತಿಳಿದಿರ್ತದೆ, ಮತ್ತು ಗುರು ಅದನ್ನು ಶಿಷ್ಯನಿಗೆ ಅರ್ಥವಾಗುವಂತೆ ತಿಳಿಸುವ ಸಮಯದಲ್ಲಿ ಕೆಲವು ಸಲ ಶಿಷ್ಯನಿಗೆ ಅರ್ಥವಾಗದೇ ಇದ್ದರೆ ಆ ಸಮಯದಲ್ಲಿ ಗುರು ಹೇಳಿದ್ದಾರೆ ಬಿಡಪ್ಪ, ಅದು ಕರೆಕ್ಟೇ ಇರ್ತದೆ ಬಿಡಪ್ಪ ಅಂಥೇಳಿ ತನ್ನ ಮೇಲೆ ತಾನು ಏನು ಮಾತಾಡ್ಕೋಬಾರ್ದು. ಹೇಳಿರೋದು ಸರಿ ಇದೆಯೋ ತಪ್ಪು ನನಗೆ ಅರ್ಥ ಆಗದೇ ಇದ್ದರೆ ಮತ್ತೊಂದು ಸಲ ಗುರುವನ್ನು ಕೇಳಬೇಕು. ಹೇಗಿರ್ತದೆ, ಒಂದೆರಡು ಉದಾಹರಣೆಗಳು ನೋಡ್ಬೋಣಂತೆ.
ಸ್ವಾಮೀಜಿ ಆವಾಗ ಹಾಗೆ ಹೇಳಿದ್ರಿ, ಇವಾಗ ಹೀಗೆ ಹೇಳುತ್ತಿದ್ದೀರಿ. ಬ್ರಹ್ಮನನ್ನು ಮನಸ್ಸಿನಿಂದ ತಿಳಿಯುವಂತಹ ವಿಷಯವಲ್ಲ ಅಂಥೇಳಿ ಬ್ರಹ್ಮನನ್ನು ತಿಳಿಲಿಕ್ಕೆ ಆಗೋದಿಲ್ಲ ಅಂತ ಅವಾಗ ಹೇಳ್ತೀರಿ. ಮನಸಾಯವ ಜ್ಞಾತವ್ಯಂ ಅಂತ ಈಗ ಮಾತಾಡ್ತೀರಿ. ಯಾವ ಮನಸ್ಸಿನ ವಿಷಯವಲ್ಲದ ಬ್ರಹ್ಮವನ್ನು ಮನಸ್ಸಿನಿಂದನೇ ತಿಳಿಬೇಕು ಅಂತ ಹೇಳಿದ್ರೆ ಗೊಂದಲ ಆಯಿತು ಇಲ್ಲೋ? ಅದು ಹೇಗಾಗತ್ತೆ? ಅದು ನನಗೆ ಅರ್ಥ ಆಗಲಿಲ್ಲ, ದಯವಿಟ್ಟು ಹೇಳಿಕೊಡಿ. ಈಗ ಈ ರೀತಿ ಹೇಳಿಕೊಡಿ ಅಂಥೇಳಿ ಗುರು ಇಮ್ಮಿಡಿಯೇಟ್ ಆದರೂ ಹೇಳ್ಬೋದು, ಅಥವಾ ಕಾಲಾಂತರದಲ್ಲಿ ಸಮಯ ಬಂದಾಗ ಹೇಳ್ಬೋದು. ಅಲ್ಲಿವರೆಗೂ ಕಾದು ಅವನು ವಿಚಾರಕ್ಕೆ ತನ್ನನ್ನು ಒಪ್ಪಿಸಿಕೊಂಡು ಆ ವಿಷಯವನ್ನು ತಿಳಿದುಕೊಂಡಿದ್ದೆ ಆದರೆ, ಆ ರೀತಿಯಾಗಿ ತನಗೆ ಬಂದಿರುವಂತಹ ಸಂಶಯವನ್ನು ಗುರುವಿಗೆ ಕೊಟ್ಬಿಟ್ಟು ಸಂಶಯ ಪರಿಹಾರವನ್ನು ನೀವೇ ಹೇಳಿ ಅಂತ ಕೇಳಿದ್ದೆ ಆದರೆ, ಅಂಥ ಸಮಯದಲ್ಲಿ ಆ ರೀತಿಯಾದ ಶಿಷ್ಯನ ಮನೋಭಾವನೆಗೆ ಪರಿಪ್ರಶ್ನೆ ಅಂತ ಕರೀತಿದ್ದಾರೆ. ಭಗವದ್ಗೀತೆಯಲ್ಲಿ ಮುಂದೆ ಬರ್ತದೆ, ನಾನು ಯಾವ ರೀತಿ ಇರಬೇಕು ಗುರುವಿನ ಹತ್ರ ಅಂಥೇಳಿ. ಅದರಲ್ಲಿ ಪರಿಪ್ರಶ್ನೇನ ಅಂತ ಒಂದು ಶಬ್ದ ಬರ್ತದೆ. ಆ ಪರಿಪ್ರಶ್ನೆ ಅಂದ್ರೇನು? ನನಗೆ ಗುರುಗಳು ತಿಳಿಸಿದ ವಿಷಯದಲ್ಲಿ ಸಂಶಯಗಳಿದ್ದಾಗ ಸಂಶಯಗಳನ್ನು ನಾನು ಗುರುವಿನ ಹತ್ರ ಪ್ರಶ್ನಿಸತಕ್ಕದ್ದು. ಆ ಪ್ರಶ್ನೆಗೆ ಉತ್ತರ ಬರೋವರೆಗೂ ಕಾಯಬೇಕು ನಾನು. ಭಾಳ ಮುಖ್ಯವಾದದ್ದು ಶಿಷ್ಯನಲ್ಲಿರಬೇಕಾಗಿರುವಂಥ ಒಂದು ಗುಣ. ಅವರು ಹೇಳೋವರೆಗೂ ಕಾಯಬೇಕು. ಯಾವಾಗ ಸಮಯ ಬರ್ತದೆ ಅವರು ಹೇಳ್ತಾ ಇದ್ದಂತಲೇ ಅದು ನನಗೆ ಅರ್ಥ ಆಗ್ಬಿಡ್ತದೆ. ಈ ಪ್ರಕಾರ ಏನಾಗ್ತದೆ ಅಂತ ಹೇಳಿದ್ರೆ, ನಾನು ತಿಳಿದುಕೊಳ್ಳಲಿಕ್ಕಾಗಿ ಪರಿಪ್ರಶ್ನಿಸ್ತೀನಿ. ಹೇಳಿದ ಮೇಲೆ ಮತ್ತೂ ನನಗೆ ಅರ್ಥ ಆಗಿಲ್ಲ ಅಂತ ತಿಳ್ಕೊಂಬಂತೆ, ಆವಾಗ ಮತ್ತೊಂದು ಸಲ ಗುರುವನ್ನು ಕೇಳುವಂಥ ನಿನಗೆ ಆ ಒಂದು ಸ್ವಾತಂತ್ರ್ಯತೆ ಇರ್ತದೆ. ಆ ರೀತಿ ಪರಿಪ್ರಶ್ನೆಯಿಂದ ನೀನು ಸಂವಾದದ ರೂಪದಲ್ಲಿ ಅರ್ಥವನ್ನು ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗುತ್ತದೆ. ಈ ಪ್ರಕಾರ ಗುರು ಶಿಷ್ಯರ ನಡುವಿನ ಸಂವಾದ ಹೇಗಿರ್ತದೆ. ಇನ್ನು ಆ ರೀತಿಯಾದ ಸಂವಾದ ಶಬ್ದದಲ್ಲಿ ನಾವು ಗುರುತಿಸಬೇಕಾಗಿದ್ದೆ ಅಂದರೆ ಮನೋಭಾವನೆ, ಶಿಷ್ಯನಲ್ಲಿರಬೇಕಾದ ಮನೋಭಾವನೆ. ಇಷ್ಟೊತ್ತು ಚಿಂತನೆ ಮಾಡಿದ್ದದೆ. ಶಿಷ್ಯನಲ್ಲಿ ಯಾವ ರೀತಿಯಾದ ಮನೋಭಾವನೆ ಇರಬೇಕು, ಆ ಭಾವನೆಯನ್ನು ನಾವು ಏನು ಮಾಡ್ತೀವಿ, ಸಂವಾದದ ರೂಪದಿಂದ ತಿಳ್ಕೊಳ್ಳಿಕ್ಕೆ ಸಿದ್ಧವಾಗುತ್ತದೆ. ಇನ್ನು ಇಲ್ಲಿ ಸದ್ಯ ನನಗೆ ಆ ಗುರುವಿನಿಂದ ಕೊಡಲ್ಪಟ್ಟ ಜ್ಞಾನ ಏನಿದೆಯೋ ಆ ಜ್ಞಾನಕ್ಕೆ ಒಂದು ಮೌಲ್ಯ ಇದೆ. ಮೌಲ್ಯ ಅಂದ್ರೆ ವ್ಯಾಲ್ಯೂ. ದರ್ ಇಸ್ ಎ ವ್ಯಾಲ್ಯೂ ಫಾರ್ ದ ಟೀಚಿಂಗ್. ಏನಪ್ಪ ಆ ವ್ಯಾಲ್ಯೂ, ಆ ಮೌಲ್ಯ ಏನಂತ ಹೇಳಿದ್ರೆ ಅದು ನೀನೆ. ಆ ಗುರುವಿನ ಉಪದೇಶದ ಮೌಲ್ಯವು ನೀನೇ ಇದ್ದೀಯಾ. ಅರ್ಥೇನೋ, ಯಾವ ನಾನುವಿನ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಬಂದಿದ್ದೀನೋ ಆ ನಾನುವಿಗೆ ಆ ನಾನುವನ್ನೇ ತಿಳಿಸ್ತಾ ಇದ್ದಾರೆ, ಅದೇ ಮೌಲ್ಯ ಅಲ್ಲಿ. ಹೀಗಾಗಿ ಅಧ್ಯಾತ್ಮ ವಿದ್ಯಾ ಅಥವಾ ವೇದಾಂತ ಅನ್ನುವಂಥದ್ದು ಹೇಗಿರ್ತದೆ, ಗುರು ಶಿಷ್ಯ ಸಂವಾದದ ರೂಪದಲ್ಲಿ ಇರ್ತದೆ. ಇನ್ನು ಭಗವದ್ಗೀತೆಯಲ್ಲಿ ಸಂವಾದ ಅಂತ ಹೇಳಿದ್ರಲ್ಲ, ಅಲ್ಲಿ ಆ ಭಗವದ್ಗೀತೆಯ ವಿಷಯ ಏನು ಅಂತ ಹೇಳಿದ್ರೆ, ಭಗವದ್ಗೀತೆಯ ವಿಷಯ ಎರಡಿದೆ ಅಂಥೇಳಿ ನಿನ್ನೆ ಮೊನ್ನೆ ಕ್ಲಾಸುಗಳಲ್ಲಿ ಚಿಂತನೆ ಮಾಡಿದ್ವಿ. ಒಂದು ಬ್ರಹ್ಮವಿದ್ಯಾ, ಇನ್ನೊಂದು ಯೋಗಶಾಸ್ತ್ರ. ಹೀಗಾಗಿ ಈ ಎರಡು ವಿದ್ಯೆಗಳು ಕೂಡ ಭಗವದ್ಗೀತೆಯ ಏನಾಗಿದೆ ವಿಷಯವಾಗಿರೋದ್ರಿಂದ ಎರಡು ಯಾಕೆ ಬೇಕು ಅಂತ ಕೇಳಿದ್ದೆ. ಆದರೆ ನಿನ್ನೆ ವಿಚಾರ ಮಾಡಿದ್ವಿ. ಏನಂತೇಳಿ ವಿಚಾರ ಮಾಡಿದ್ವಿ, ಕರ್ಮಯೋಗದ ಮೂಲಕ ಅರ್ಥಾತ್ ಯೋಗಶಾಸ್ತ್ರ ಶಬ್ದದಿಂದ ನಾನು ನನ್ನ ಅಂತಃಕರಣವನ್ನು ಜ್ಞಾನವನ್ನು ಪಡೆಯಲಿಕ್ಕಾಗಿ ಸಿದ್ಧಪಡಿಸ್ಕೊಳ್ತೀನಿ. ಯಾವ ಜ್ಞಾನ? ಸ್ವರೂಪ ಜ್ಞಾನ. ಆ ಸ್ವರೂಪ ಜ್ಞಾನಕ್ಕೆ ಇಲ್ಲೇನು ಹೇಳ್ತಿದ್ದಾರೆ, ಬ್ರಹ್ಮ ವಿದ್ಯಾ. ಹಾಗಾದರೆ ಆ ಬ್ರಹ್ಮವಿದ್ಯೆಯ ಸಲುವಾಗಿ ಯೋಗಶಾಸ್ತ್ರದಿಂದ ನಾನು ಸಿದ್ಧನಾಗ್ತೀನಿ. ಆದ್ದರಿಂದ ನನ್ನ ಸಿದ್ಧತೆಗಾಗಿ ಈ ಎರಡೂ ವಿಷಯಗಳು ಭಗವದ್ಗೀತೆಯಲ್ಲಿದೆ.
ಹಾಗಾದ್ರೆ ನಾ ಏನು ಮಾಡಲಿ ಸರ್? ಪ್ರಶ್ನೆ ಮಾಡಿದರೆ ಪ್ರಶ್ನೆ ಮಾಡ್ಬೋದು ಅಂದರೆ ಬರೀ ಪ್ರಶ್ನೆ ಹಾಕೋತ ಕೂತಬೇಕು, ಅದ ಶಿಷ್ಯನದಲ್ಲಿರುವಂಥದ್ದು ಇಲ್ಲ. ಪರಿಪ್ರಶ್ನೇನ ಏನು ಮಾಡ್ದ? ಮೊನ್ನೆ ಬಂದಿತ್ತು ನೋಡ್ರಿ, ತದ್ವಿಜ್ಞಾನಾರ್ಥಂ ಸಹ ಗುರುಮೇವ ಅಭಿಗಚ್ಚೇತ್ ಅಂತ ಬಂದಿತ್ತು. ಯಾಕೆ ಹೋಗಬೇಕಾಗಿತ್ತು? ಅವನು ವಿಷಯವನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಹೋಗಿದ್ದಾನೆ. ಆದ್ದರಿಂದ ಅರ್ಥ ಮಾಡಿಕೊಳ್ಳುವ ಸಮಯದಲ್ಲಿ ಪ್ರಶ್ನಿಸುತ್ತೇನೆ, ಪ್ರಶ್ನಿಸುತ್ತಾ ಅರ್ಥ ಮಾಡಿಕೊಳ್ತೇನೆ. ಇದು ಶಿಷ್ಯನಲ್ಲಿರಬೇಕಾಗಿರುವಂಥ ಮನೋಭಾವನೆ. ಈ ಪ್ರಕಾರವಾಗಿ ಯಾವುದೇ ಚಿಂತನೆ ಇದ್ದರೂ ಕೂಡ ಬೋಧನಾ ಅನ್ನುವಂಥ ವಿಚಾರದಲ್ಲಿ ನಾನು ಒಂದು ಸ್ವಲ್ಪ ಗಮನಿಸಿದ್ದೆ ಆದರೆ ಏನಾಗತ್ತೆ, ಆ ಬೋಧನಾ ವಿಷಯದಲ್ಲಿ ನನಗೆ ಆಸಕ್ತಿ ಇರುತ್ತದೆ. ಓಕೆ, ಆ ಆಸಕ್ತಿ ಏನು ಆಸಕ್ತಿ? ತಿಳಿದುಕೊಳ್ಳಬೇಕು ಅನ್ನುವಂಥದ್ದು. ಹೀಗಾಗಿಯೇ ಆ ಆಸಕ್ತಿಯಲ್ಲಿ ನಾನು ಪ್ರವೃತ್ತನಾಗ್ತೀನಿ. ಇನ್ನು ಇದು ಒಂದು ಭಾಗ. ಭಗವದ್ಗೀತೆಯ ವಿಚಾರದಲ್ಲಿ ಸಂವಾದದ ರೂಪದಲ್ಲಿರುತ್ತೆ ಅನ್ನುವಂಥ ರೀತಿಯಲ್ಲಿ ಚರ್ಚೆಯಲ್ಲಿ 4 ಭಾಗಗಳು: ವಾದ, ಜಲ್ಪ, ವಿತಂಡವಾದ, ಸಂವಾದ. ಮೇಲಿನ 3 ನನಗೆ ಭಗವದ್ಗೀತಾ ಚಿಂತನೆಯಲ್ಲಿ ಅದು ಅವಶ್ಯಕತೆ ಬೀಳೋದಿಲ್ಲ. ಈ ರೀತಿಯಾಗಿ ಚಿಂತನೆಯನ್ನು ಮಾಡೋ ಕಾಲಕ್ಕೆ ನಮಗೆ ಏನಾಗುತ್ತೆ ಅಂತ ಹೇಳಿದ್ದೆ ಆದರೆ ಅಲ್ಲಿ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿಕ್ಕಾಗತ್ತೆ. ವಿಷಯಗಳು 2 ರೀತಿ ಇರ್ತದೆ ಅಂಥೇಳಿ. ಏನು 2 ರೀತಿ ಇರ್ತವೆ? ಒಂದು ಸಾಧ್ಯ ವಿಷಯ, ಇನ್ನೊಂದು ಸಿದ್ಧ ವಿಷಯ. 2 ವಿಷಯಗಳಿದ್ದಾವೆ. ಯಾವುದನ್ನು ಸಾಧಿಸಬೇಕಾಗಿದೆಯೋ ಅದು ಸಾಧ್ಯ ವಿಷಯ. ಯಾವಾಗ ಸಾಧ್ಯ ವಿಷಯ ಅಂತ ಕರಿತೀವಿ, ಅದು ಈಗ ನನ್ನ ಹತ್ರ ಇಲ್ಲ, ಮುಂದೆ ಸಾಧಿಸಬೇಕಾಗಿದೆ. ಹಾಗಾದರೆ ಸಾಧಿಸಬೇಕಾದದ್ದು ಅನ್ನುವಂಥ ವಿಷಯ ಇದ್ದಾಗ ನನಗೆ ಅದಕ್ಕೆ ತಕ್ಕ ಸಾಧನಗಳು ಬೇಕು. ಓಕೆ, ಸಾಧ್ಯ ಅಂದ್ರೂ ಪಡೆದುಕೊಳ್ಳಬೇಕಾದಂತಹ ಸಾಧನೆಯನ್ನು ಬಳಸಿ ಆ ಒಂದು ವಿಷಯವನ್ನು ಪಡ್ಕೋಬೇಕಾಗಿದೆ. ಆವಾಗ ಸಾಧ್ಯ ಅಂತ ಕರಿತಾ ಇದ್ದೀವಿ. ಸಾಧ್ಯದ ವಿಷಯದಲ್ಲಿ 3 ವಿಷಯಗಳು ಅನಿವಾರ್ಯವಾಗಿ ಇರಬೇಕಾಗತ್ತೆ. ಒಂದು ಸಾಧ್ಯ ವಿಷಯ, ಯಾವುದು ಬೇಕೋ ಅದು. 2ನೇದು ಅದನ್ನು ಸಾಧಿಸಿಕೊಳ್ಳುವ ನಾನು, ಸಾಧಕ. 3ನೇದು ಈ ಸಾಧಕನಾದ ನಾನು ಯಾವ ಸಾಧನೆಯನ್ನು ಬಳಸಿ ಅದನ್ನು ಪಡೆಯಲಿಕ್ಕಾಗತ್ತೆ. ಆದ್ದರಿಂದ ಆ ನಮ್ಮಿಬ್ಬರ ಮಧ್ಯ ಯಾವುದು? ಸಾಧಕ ಸಾಧ್ಯ. ಇವೆರಡರ ನಡುವೆ ಸಾಧನ ಅನ್ನುವಂಥ ಒಂದು ಸಂಬಂಧ. ಹೀಗಾಗಿ ಸಾಧ್ಯ ವಿಷಯಗಳಲ್ಲಿ ಸಾಧಕ, ಸಾಧನ, ಸಾಧ್ಯ ಅನ್ನುವಂಥದ್ದು 3 ಇರ್ತದೆ. ನಾವು ಈಗಾಗಲೇ ಚಿಂತನೆ ಮಾಡಿದಂತೆ ಸಾಧ್ಯ ವಿಚಾರದಲ್ಲಿ ಉದಾಹರಣೆ, ಸ್ವರ್ಗಕ್ಕೆ ಹೋಗಬೇಕು, ಸಾಧ್ಯ. ಸ್ವರ್ಗ ಅಂದದ್ದು ಸಾಧ್ಯ. ನಾನು ಸಾಧಕ. ಓಕೆ, ನಾನು ಸಾಧಕ. ಸಾಧನ ಏನು? ಪ್ರಮಾಣ. ಓಕೆ, ವೇದವೇ ಪ್ರಮಾಣ. ಹಾಗಾದರೆ ಆ ವೇದವು ಹೇಳಿರುವಂತಹ ಸಾಧನೆಯನ್ನು ನಾನು ಮಾಡಬೇಕು. ಏನು ಹೇಳಿದೆ? ಅಗ್ನಿಷ್ಠೋಮೇನ ಯಜೇತ್. ಯಾರು? ಸ್ವರ್ಗಕಾಮಿ. ಅಗ್ನಿಷ್ಠೋಮೇನ ಯಜೇತ್. ಆ ರೀತಿಯಲ್ಲಿ ಹೇಳಿದ್ದೆ ಆದರೆ ಅಲ್ಲಿ ಸ್ವರ್ಗವೆನ್ನುವ ಸಾಧ್ಯಕ್ಕೆ ಅಗ್ನಿಷ್ಠೋಮ ಅನ್ನುವಂಥದ್ದು ಸಾಧನ, ನಾನು ಸಾಧಕ, ಸ್ವರ್ಗಕಾಮಿ ಸಾಧಕ. ನನಗೆ ಟಿ ವಿ ಬೇಕಾಗಿದೆ, ಹಾಗಾದರೆ ಟಿ ವಿ ಸಾಧ್ಯ. ಸಾಧನ ಏನು? ಹಣ ಇಟ್ಕೊಂಡು ಅಂಗಡಿಗೆ ಹೋಗಿ
ಯಾವ ಕಂಪ್ನಿ ಚೆಕ್ ಮಾಡಿಕೊಂಡು ಆ ಕಂಪ್ನಿದು ಯಾವ್ಯಾವುದು ಇಂಗ್ರೀಡಿಯೆಂಟ್ಸು ಅಥವಾ ಏನೇನು ಹೇಳ್ತಿರೋ ಅವೆಲ್ಲ ಚೆಕ್ ಮಾಡಿಕೊಂಡು ಹಾಂ ಇದಿರಲಿ ಅಂತ ಹೇಳೋ ಇದಿಷ್ಟು ಸೇರಿಸಿದ್ರೆ ಒಂದು ಸಾಧನ. ನಾನು ಸಾಧಕ. ಹಾಗೆ ಇಲ್ಲಿ ನೋಡಿ, ಬಿಳಿ ಕಾಗದ ಇದೆ, ಇದರಲ್ಲಿ ಏನೋ ಬರೆದಿದ್ದಾರೆ, ಭಗವದ್ಗೀತಾ ಆರತಿ ಹಾಡು ಬರೆದಿದ್ದಾರೆ ಇತ್ಯಾದಿಯಾಗಿ ಇಲ್ಲಿ ನೋಡಿ ಅಂತ ಹೇಳಿದಾಗ ನಾನು ಅದು ಭಗವದ್ಗೀತಾ ಹಾಡು ಅನ್ನುವಂಥದ್ದು ಹೇಗೆ ತಿಳಿದೆ? ಕಣ್ಣುಗಳನ್ನು ಪ್ರಯೋಗ ಮಾಡಿ ತಿಳಿದೀನಿ. ಹೀಗಾಗಿ ನನಗೆ ಸಾಧ್ಯದ ವಿಷಯದಲ್ಲಿ ಏನಿದ್ದಾವೆ, ನಮಗೆ ಉಪಲಬ್ಧವಾದ ಪಂಚಪ್ರಮಾಣಗಳಿದ್ವು. ನೆನಪಿದೆಯಾ? ಹಿಂದಿನ ಕ್ಲಾಸುಗಳಲ್ಲಿ ಮಾಡಿದ್ವಿ ಪಂಚಪ್ರಮಾಣಗಳು. ಯಾವ್ಯಾವುದು ಪಂಚಪ್ರಮಾಣಗಳು? ಪ್ರತ್ಯಕ್ಷ, ಅನುಮಾನ, ಉಪಮಾನ, ಗಟ್ಟಿ ಹೇಳ್ರಿ, ಅನುಪಲಬ್ಧಿ. ಹೀಗೆ 5. ಈ 5 ಕೂಡ ಸಾಧ್ಯದ ವಿಷಯದಲ್ಲಿ ಸಾಧನೆಗಳು. ಓಕೆ, ಇಷ್ಟು ಅರ್ಥ ಆಗಿದೆ ಅಂತ ಹೇಳಿದ್ರೆ ನಾವು ಮುಂದೆ ಸ್ವಲ್ಪ ಹೋಗ್ಬೋದು. ಏನು? ಆ ಸಾಧ್ಯವು ನನಗಿಂತ ಬೇರೆ ಇದ್ದಾಗ ಏನನ್ನೋ ಮಾಡಿ ಪಡ್ಕೋಬೇಕಾಗಿದೆ. ಹೌದಾ? ಆ ರೀತಿ ಏನನ್ನೋ ಮಾಡಿ ಪಡ್ಕೋಬೇಕು ಅನ್ನೋ ಸಮಯದಲ್ಲಿ ನನ್ನ ಮನೋಭಾವವು ಯಾವ ರೀತಿ ಇರಬಹುದು ಅಂತ ಹೇಳಿದ್ರೆ, ಈಗ ಬೇಕು ನನಗೆ ಅಂಥೇಳಿ ಅದನ್ನು ಪಡೀಲಿಕ್ಕೆ ಪ್ರಯತ್ನ ಮಾಡ್ಬೋದು. ಬಿಡಪ್ಪ, ಈಗ ನನಗೆ ಅಷ್ಟು ಸಮಯ ಇಲ್ಲ, ಅಷ್ಟು ಪುರುಸತ್ತು ಇಲ್ಲ, ಅಷ್ಟು ಶಕ್ತಿನೂ ಇಲ್ಲ, ಆಮೇಲೆ ನೋಡ್ಕೊಂಬೋಣ ಅಂಥೇಳಿ ಮಾಡದೇ ಇರಬಹುದು. ಪ್ರಯತ್ನ ಮಾಡ್ಬೋದು, ಪ್ರಯತ್ನ ಮಾಡದೇ ಇರಬಹುದು. ಅದು ಹೆಂಗೂ ಸಾಧ್ಯ ಇಲ್ಲ. ಅದು ಯಾಕಂದ್ರೆ ನನಗೆ ಈಗ ಸಾಧ್ಯ ಆಗೋದಿಲ್ಲ. ಆದ್ದರಿಂದ ನಾನು ಬೇರೆ ಏನನ್ನಾದರೂ ನನಗೆ ಸಾಧ್ಯವಿದ್ದದ್ದು ಮಾಡ್ಕೋತೀನಿ ಅನ್ನುವಂಥ ರೀತಿಯಲ್ಲಿ ಬೇರೆ ಏನನ್ನಾದರೂ ಮಾಡಬಹುದು. ಸ್ವರ್ಗ ಬೇಕು, ಅಗ್ನಿಷ್ಠೋಮ ಮಾಡಬೇಕು, ನನ್ನ ಕೈಲಾಗೋದಿಲ್ಲ ಬಿಡಿ ಸ್ವಾಮಿ ಅಂಥೇಳಿ ಸತ್ಯನಾರಾಯಣ ಪೂಜೆನೂ ಮಾಡ್ಬೋದು. ಇದಕ್ಕೇನಂತಾರೆ? ಸಾಧ್ಯದ ವಿಚಾರದಲ್ಲಿ ಕರ್ಮ ಸ್ವಾತಂತ್ರ್ಯತೆ ಇದೆ. ಈ ಕರ್ಮ ಸ್ವಾತಂತ್ರ್ಯತೆ ಏನಪ್ಪ? ಕರ್ತುಂ ಶಕ್ಯಂ, ಅಕರ್ತುಂ ಶಕ್ಯಂ, ಅನ್ಯಥಾವಾ ಕರ್ತುಂ ಶಕ್ಯಂ. ಈ ಪ್ರಕಾರವಾಗಿ ನನಗೆ 3 ವಿಷಯಗಳು ಸ್ಪಷ್ಟ ಇದೆ. ಏನು? ಮಾಡಲು ಬಲ್ಲೆ, ಮಾಡದೇನೂ ಇರಬಲ್ಲೆ, ಅಥವಾ ಮತ್ತೇನಾದರೂ ಮಾಡಬಲ್ಲೆ ಅನ್ನುವಂತಹ ಈ ಸ್ವಾತಂತ್ರ್ಯತೆ ಸಾಧ್ಯ ವಿಷಯಗಳಲ್ಲಿ ಇರುತ್ತದೆ. ಇನ್ನೊಂದು ಹೆಜ್ಜೆಗೆ ಹೋಗೋಣಂತೆ ವಾಪಸ್. ಏನು? ಕಣ್ ತೆಗಿ ಅಂತ ಹೇಳ್ತೀನಿ, ನೀವು ಕಣ್ಣು ತೆಗಿತೀರಿ. ಕಣ್ಣು ತೆಗೆದ ಮೇಲೆ ಇಲ್ಲಿ ನೋಡಿ ಅಂತ ಹೇಳ್ತೀನಿ, ನೀವು ನೋಡ್ತೀರಿ. ಕಣ್ಣಿನಲ್ಲಿ ಯಾವ ದೋಷವೂ ಇಲ್ಲ, ನೀವು ನೋಡಲಿಕ್ಕೆ ಸಿದ್ಧರಾಗಿದ್ದೀರಿ ಅಂತ ಹೇಳಿದಾಗ ಇದು ಪೆನ್ ಅಂತ ಹೇಳಿದ್ರೆ ನಿಮಗೆ ತಿಳಿತದೆ. ಹೌದಾ? ಈಗ ನೋಡಿ, ಪೆನ್ ಅಂತ ಹೇಳಿದಾಗ ತಿಳಿದಿದೆ ಅಂತ ಹೇಳಿದ್ರೆ ಒಂದು ಪ್ರಶ್ನೆ ಹಾಕ್ತೀನಿ. ಇದನ್ನು ತಿಳಿಯಲೂಬಹುದು, ತಿಳಿಯದೇ ಇರಬಹುದು, ಅಥವಾ ಇನ್ಯಾವ ರೀತಿಯಲ್ಲಿ ಆದರೂ ತಿಳಿಯಬಹುದು ಅಂತ ಇರ್ತದೆ ನೋಡ್ರಿ. ಸ್ವಲ್ಪ ಕಣ್ಣು ತೆಗಿರಿ. ಕಣ್ಣು ದೋಷ ಇಲ್ಲ, ನೀವು ಸಿದ್ಧರಿದ್ದೀರಿ, ನಾನು ಹೇಳಿದ್ದೀನಿ. ಈಗ ಜ್ಞಾನವಾಗುವಿಕೆಯಲ್ಲಿ ನಿನಗೆ ಚಾಯ್ಸ್ ಇಲ್ಲೇ ಇಲ್ಲ, ಜ್ಞಾನ ಆಗೋದು ಒಂದೇ. ಅಲ್ಲಿ ಮಾಡಲೂಬಹುದು, ಮಾಡ್ದೇನೆ ಇರ್ಬೋದು, ಮತ್ತೇನಾದರೂ ಮಾಡ್ಬೋದು. ಕರ್ತುಂ ಶಕ್ಯಂ ಅಕರ್ತುಂ ಶಕ್ಯಂ ಅನ್ಯಥಾ ಕರ್ತುಂ ಶಕ್ಯಂ ಅನ್ನುವಂಥದ್ದಿತ್ತು. ಆದರೆ ಇಲ್ಲಿ ಜ್ಞಾನದ ವಿಚಾರದಲ್ಲಿ ನಿನಗೆ ಸ್ವಾತಂತ್ರ್ಯತೆ ಇಲ್ಲ, ಜ್ಞಾನವಾಗುತ್ತದೆ. ಅರ್ಥೇನೋ? ಅಲ್ಲಿ ಹೇಗೆ ಕರ್ತುಂ ಶಕ್ಯಂ ಅಂತ ಹೇಳಿದ್ರು ಹಾಗೆ ಇಲ್ಲಿ ಜ್ಞಾತುಂ ಶಕ್ಯಂ ಅಜ್ಞಾತುಂ ಶಕ್ಯಂ ಅನ್ಯಥಾವಾ ಜ್ಞಾತುಂ ಶಕ್ಯಂ ಅನ್ನುವಂಥದ್ದು ಹೊಂದಿ ಬರುವುದಿಲ್ಲ. ಯಾವಾಗ ಇದು ಬಿಳಿ ಉತ್ರಿ ಅಂತ ನಾನು ಹೇಳ್ತೀನಿ, ಉಪರಾಣೆ ಅಂತ ಕೆಲವು ಕಡೆ ಹೇಳ್ತಾರೆ, ಇದೇನಪ್ಪ ಶೆಲ್ಲ ಅಂತ ಇನ್ನು ಕೆಲವು ಕೆಳಗೆ ಹೇಳ್ತಾರೆ. ಈ ಪ್ರಕಾರವಾಗಿ ಒಂದೊಂದೇ ಹೇಳ್ತಾ ಇದ್ದರೆ ನನಗೆ ಅರ್ಥ ಆಯ್ತು ಸರ್, ಇದನ್ನು ನೋಡಿ ಬಿಳಿ ಮೊಲ ಅಂತ ಹೇಳೋದಿಲ್ಲ ನಾನು. ಯಾಕೆ? ಜ್ಞಾನವು
ಇನ್ನೊಂದು ಹೆಜ್ಜೆ ಮುಂದೆ ಕರ್ಕೊಂಡು ಹೋಗ್ತಿದ್ದಾರೆ. ಜ್ಞಾನವು ವಸ್ತುತಂತ್ರ, ಅಂದರೆ ವಸ್ತುವನ್ನು ಅವಲಂಬಿಸಿಕೊಂಡು ಜ್ಞಾನ ಇರ್ತದೆ. ಆದರೆ ಏನು ಸಾಧ್ಯ ವಿಷಯವು ಕರ್ತೃತಂತ್ರ. ಕರ್ತೃತಂತ್ರ ಅಂದ್ರೇನು? ಕರ್ತ ನಾನುವನ್ನು ಆಶ್ರಯಿಸಿಕೊಂಡು ಕರ್ಮದಲ್ಲೇ ಆಯ್ಕೆ ಇದೆ. ಆದರೆ ಜ್ಞಾನವು ನನ್ನನ್ನು ಆಶ್ರಯಿಸಲಿಲ್ಲ, ಜ್ಞಾನವು ವಿಷಯವನ್ನು ಆಶ್ರಯಿಸಿದೆ. ಆದ್ದರಿಂದ ಅಲ್ಲಿ ಚಾಯ್ಸ್ ಇಲ್ಲೇ ಇಲ್ಲ, ಜ್ಞಾನವಾಗ್ತದೆ. ಹೀಗಾಗಿ ಏನಪ್ಪ, ಹಾಂ, జ్ఞానద విచారದಲ್ಲಿ జ్ఞానం యొక్క విచారంలో మరి కర్మ యొక్క విచారంలో కర్మ సాధ్య విషయంలో ఉంటుంది. ఆ సాధ్య విషయంలో నేను పొందేదానికి ప్రయత్నం చేయొచ్చు, ప్రయత్నం చేయకుండా ఉండొచ్చు, లేకపోతే వేరే విషయాన్ని పొందేదానికి ప్రయత్నం చేయొచ్చు. దీనికి కర్తం శక్యం, అకర్తం శక్యం, అన్యథావా కర్తం శక్యం అనేసి చెప్తున్నారు. అయితే ఇప్పుడు చూపించిన ఈ పెన్ విషయంలో నాకు తెలియచ్చు, తెలియకపోవచ్చు, ఇంకొక రీతి తెలియచ్చు అనే సాధ్యమే లేదు. ఎందుకు? ఇది పెన్ అని నేను చెప్పినాను, మీరు కళ్ళు తెరిచి చూస్తున్నారు, మీకు జ్ఞానమైంది. ఇది నల్ల ಏನಂತಿರೋದು ಕರಡಿ, ಇದು ಕಪ್ಪು ಕರಡಿ ಅಂತ ಹೇಳೋದಿಲ್ಲ. ಯಾಕೆ ತೋರಿಸ್ತಾ ಇದ್ದೀರಿ, ನಿಮ್ಗೆ ಗೊತ್ತಾಗಿದೆ ಇದು ಪೆನ್. ಈ ಪ್ರಕಾರ ಜ್ಞಾನದಲ್ಲಿ ಅವಕಾಶ ಇಲ್ಲ. ಯಾವ ಅವಕಾಶ ಇಲ್ಲ? ಆಯ್ದುಕೊಳ್ಳುವಂತಹ ಅವಕಾಶ ಇಲ್ಲ. ಈ ಪ್ರಕಾರ ಭಗವದ್ಗೀತೆಯಲ್ಲಿ ವಾಪಸ್ ಬರಬೇಕು. ಭಗವದ್ಗೀತೆಯಲ್ಲಿ ತಿಳಿಸುವಂತಹ ವಿಷಯ ಜ್ಞಾನ, ಬ್ರಹ್ಮವಿದ್ಯಾ. ಹಾಗಾದರೆ ಯಾರು ಮೋಕ್ಷವನ್ನು ಬಯಸಿ ಬಂದಿರ್ತಾರೋ ಅವರ ವಿಚಾರದಲ್ಲಿ ಈ ಜ್ಞಾನವು ಹಾಗೇ ತೀರ್ತದೆ. ಯಾಕೆ? ಅದು ಕರ್ತೃವಿನ ತಂತ್ರವಲ್ಲ. ಜ್ಞಾನ ಈಸ್ ಈಕ್ವಲ್ ಟು ವಿಷಯ ತಂತ್ರ, ಅಂದ್ರೇನು? ವಸ್ತುತಂತ್ರ. ಜ್ಞಾನವು ವಸ್ತುತಂತ್ರ, ಕರ್ಮವು ಕರ್ತೃತಂತ್ರ. ಕರ್ತೃತಂತ್ರವಿದ್ದರೆ ಚಾಯ್ಸ್ ಇದೆ, ವಸ್ತುತಂತ್ರದಲ್ಲಿ ಚಾಯ್ಸ್ ಇಲ್ಲ. ಇಷ್ಟು ಅರ್ಥ ಮಾಡ್ಕೊಳ್ಳೋಣಂತೆ. ಹೀಗಾಗಿ ಇನ್ನೊಂದು ಹೆಜ್ಜೆ ನಾವು ಮುಂದಕ್ಕೆ ಹೋಗ್ಬೇಕಾಗತ್ತೆ. ಯಾವುದರ ಜ್ಞಾನ ಪಡ್ಕೋಬೇಕಾಗಿದೆಪ್ಪ, ನಾನು ಯಾಕೆ ಬಂದಿದ್ದೀನಿ ಅಂತ ಹೇಳಿದ್ದೆ. ಆದರೆ ಈ 7 ದಿವಸಗಳ ಕ್ಲಾಸಸ್ನಲ್ಲಿ ಒಂದು ಸ್ಪಷ್ಟವಾಗಿ ಗುರ್ತು ಮಾಡ್ಕೋತಾ ಬರಬೇಕಾಗಿದೆ. ಏನಂಥೇಳಿ, ನಾನು ಬಂದಿದ್ದು ನಾನು ಯಾರು, ನಾನು ಏನು ಅಂತ ತಿಳಿಲಿಕ್ಕೆ ಬಂದಿದ್ದೀನಿ. ಈ ನಾನು ಸ್ವರ್ಗದಂತೆ ಆಗಲಿ ಅಥವಾ ಟಿ ವಿಯಂತೆ ಆಗಲಿ ಇಲ್ಲದ ವಿಷಯವೋ ಅಥವಾ ನಾನೇ ಇದ್ದೇನೆಯೋ. ಈ ನಾನು ಯಾವಾಗಿದ್ದೇನೆ ಸರ್? ಈಗಾಗಲೇ ಇದ್ದೀಯಾ? ಹಾಗಾದರೆ ಈಗಾಗಲೇ ಇದ್ದ ನೀನು ಸಾಧ್ಯ ವಸ್ತುವೋ ಸಿದ್ಧವಾಗಿರೋ ವಸ್ತುವೋ? ಎರಡನೇದು ಬಂದರು ನೋಡ್ರಿ, ಈಗ ಸಿದ್ಧ ವಸ್ತು. ಹಾಗಾದರೆ ಸಿದ್ಧ ವಸ್ತುವಿನ ವಿಚಾರದಲ್ಲಿ, ಅರ್ಥಾತ್ ಬ್ರಹ್ಮವಿದ್ಯಾ ವಿಚಾರದಲ್ಲಿ ನಿನಗೆ ಮಾಡುವಿಕೆಯ ಸ್ವಾತಂತ್ರ್ಯತೆ ಏನಿಲ್ಲ. ಗುರು ಹೇಳ್ತಾರೆ, ನಾನು ಕೇಳ್ತಾ ಇರ್ತೀನಿ, ಅರ್ಥ ಆಗದೆ ಇದ್ದರೆ ಅವ್ರು ಮತ್ತೆ ಪ್ರಶ್ನೆ ಹಾಕಿ ಕೇಳ್ಕೊಳ್ತೀನಿ. ಕರ್ಮದ ವಿಚಾರದಲ್ಲಿ ಆದರೂ ಏನಾಗುತ್ತೆ, ಅವರು ಹೇಳ್ದಂಗೆ ಮಾಡಬೇಕು, ಇಲ್ಲಿದ್ರೆ ಆಗೋದಿಲ್ಲ. ಸ್ವರ್ಗಕ್ಕೆ ಹೋಗ್ಬೇಕಾ, ಯಜ್ಞಯಾಗಾದಿಗಳನ್ನು ಮಾಡು, ಬೇರೆ ದಾರಿನೇ ಇಲ್ಲ, ಅದನ್ನು ಒಪ್ಪಿಕೊಳ್ಳೇಬೇಕು, ಹಾಗೆ ಮಾಡಬೇಕು. ಆದರೆ ಜ್ಞಾನದ ವಿಚಾರದಲ್ಲಿ ಹಾಗಿಲ್ಲ. ಸಿದ್ಧವಿದೆ, ನನಗೆ ತಿಳಿಲಿಲ್ಲ, ತಿಳಿಸ್ಕೊಡೋ ಪ್ರಯತ್ನ ಮಾಡ್ತಿದ್ದಾರೆ, ನನಗೆ ಅರ್ಥ ಆಗುವಂತೆ ಅವ್ರು ಹೇಳ್ತಿದ್ದಾರೆ. ಆದರೆ ಆ ಅರ್ಥ ಆಗುವುದರಲ್ಲಿಯೂ ಕೂಡ ಏನಿದೆ, ಪ್ರಶ್ನಿಸುವಂತಹ ಒಂದು ಸ್ವಾತಂತ್ರ್ಯತೆ ನನಗಿದೆ, ಅರ್ಥ ಆಗದೇ ಇದ್ದರೆ. ಈ ರೀತಿಯಾಗಿ ಜ್ಞಾನವು ಈಗಾಗಲೇ ಸಿದ್ಧವೇ ಇರೋದ್ರಿಂದ ಯಾವಾಗ ಜ್ಞಾನವಾಗ್ಬೋದು ಸರ್? ವಾಪಸ್ ಬರೋಣಂತೆ. ಸ್ವರ್ಗಕ್ಕೆ ಹೋಗ್ಬೇಕು ಅಂತ ಚಿಂತನೆ ಮಾಡಿದಾಗ ಯಾವಾಗ ಹೋಗ್ತೀನಿ ಸರ್? ನೀ ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡು, ಕೆಟ್ಟ ಕೆಲಸನೇ ಮಾಡಬೇಡ, ಆವಾಗ ಪುಣ್ಯವೇ ನಿನ್ನ ಹೆಸರಿನಲ್ಲಿರ್ತದೆ. ಆ ಪುಣ್ಯವು ಯಾವಾಗ ಆ ಲೋಕಕ್ಕೆ ಹೋಗುವಷ್ಟು ಆಗಿರ್ತದೋ ಆವಾಗ ನೀವು ಹೋಗ್ತೀಯ. ಯಾವಾಗುತ್ತೆ ಗೊತ್ತಿಲ್ಲ. ಸ್ವರ್ಗ ಯಾವಾಗ ಹೋಗ್ತೀನಿ ಗೊತ್ತಿಲ್ಲ. ಆದರೆ
ಈಗ ಹೇಳಿದ್ನಲ್ಲ, ಇದು ಪೆನ್, ಇದು ಸಿದ್ಧ ವಸ್ತು. ಈಗ ಓಕೆ, ಈಗ ಸಿದ್ಧ ವಸ್ತು, ಇದು ಪೆನ್ ಅಂತ ಹೇಳಿದ್ದೀನಿ. ಈ ಜ್ಞಾನವು ಯಾವಾಗ ಆಗುತ್ತೆ? ಈಗಲೇ, ಇಲ್ಲೇ. ನೋಡಿ, ಈಗಲೇ ಇಲ್ಲೇ ಆಗ್ಬಿಡ್ತದೆ. ಎಲ್ಲೂ ಹೋಗೋ ಕೆಲಸ ಇಲ್ಲ, ಏನೋ ಮಾಡೋ ಕೆಲಸ ಇಲ್ಲ. ಹಾಗಾದರೆ ಇದ್ದ ವಸ್ತುವಿನ ಬಗೆಗಿನ ಜ್ಞಾನವು ಮಾಡಿ ಪಡೆಯುವುದಲ್ಲ, ತಿಳಿಯುವುದು ಮಾತ್ರವಿರುತ್ತದೆ. ಓಕೆ, ಮಾಡಿ ಪಡೆಯೋದೇನಿಲ್ಲ ಇಲ್ಲ. ಹಾಗಾದರೆ ಏನಪ್ಪ, ನಾವು ತಿಳಿಲಿಕ್ಕೆ ಅವಕಾಶ ಇದೆ. ಆ ತಿಳಿಯುವಂತಹ ಅವಕಾಶವನ್ನು ಗುರು ತಿಳಿಸ್ಕೊಡ್ತಾನೆ ಅಂತ ಹೇಳಿದಾಗ ಯಾವ ರೀತಿ ಇರ್ತದೆ ಅಂತ ಹೇಳಿದ್ದೆ. ಆದರೆ ಅಲ್ಲಿ ಸ್ಪಷ್ಟ ಹೇಳ್ತಿದ್ದಾರೆ, ಸಂವಾದದ ರೂಪದಲ್ಲಿ. ಸಂವಾದ ಅಂದರೆ ಗೊತ್ತಾಗಿದ್ದಿಲ್ಲ, ನೆನಪಾಗಿದ್ದಿಲ್ಲ. ಅಲ್ಲಿ ವಿಷಯ ತಿಳಿದಿರುವವನು ಒಬ್ಬನು, ತಿಳಿಯಬೇಕೆನ್ನುವ ಒಬ್ಬನು, ಇವರಿಬ್ಬರ ಮಧ್ಯದಲ್ಲಿ ಚರ್ಚೆ. ಇಂತಹ ಈ ಚರ್ಚೆಯಲ್ಲಿ ಏನು ಬೇಕಾಗಿದೆಪ್ಪ, ನಾವು ಏನು ಮಾಡಬೇಕಾಗಿದೆ? ನಿಧಾನವಾಗಿ ಅರ್ಥ ಮಾಡಿಕೊಳ್ಳೋದಿದೆ ಅಷ್ಟೆ, ತಿಳಿದುಕೊಳ್ಳೋದಿದೆ, ಗುರ್ತಿಸುವುದಿದೆ. ಈ ಪ್ರಕಾರವಾಗಿ ಏನಾಗ್ತಾಯಿದೆ, ಜ್ಞಾನದಲ್ಲಿ ನಾನು ಮತ್ತೊಂದು ಸಲ ಕೇಳ್ತಾ ಇದ್ದೀನಿ, ಶಿಷ್ಯನಲ್ಲಿ ಆ ಒಂದು ಸ್ವಾತಂತ್ರ್ಯತೆ ಇದೆ. ಯಾವುದು? ಪ್ರಶ್ನಿಸಿ ಅರ್ಥ ಮಾಡಿಕೊಳ್ಳುವಂಥ ಸ್ವಾತಂತ್ರ್ಯತೆ ಇದೆ. ಹೀಗೆ ಸ್ವಾತಂತ್ರ್ಯತೆ ಇದ್ದಾಗ ಒಂದು ಸಲ ನಾವು ಸಣ್ಣ ವಿಷಯವನ್ನು ವಿಚಾರ ಮಾಡೋಣಂತೆ. ಅಂದ್ರೆ ಡಿಸ್ಕಷನ್. ಏನು ಡಿಸ್ಕಷನ್ ಅಂತ ಹೇಳಿದ್ದೆ ಆದರೆ, ಈಗ ನಾನುವಿನ ಬಗ್ಗೆ ಅನೇಕ ರೀತಿಯಲ್ಲಿ ನನಗೆ ತಿಳಿದಿದೆ. ನೋಡ್ರಿ, ಅನೇಕ ರೀತಿಯಲ್ಲಿ ನಾನಂದ್ರೆ ಏನಂತ ತಿಳಿದಿದೆ ಅಂತ ಹೇಳ್ತೀನಿ. ಆ ಎಲ್ಲ ನಾನು ಅಂದರೆ ಆ ಎಲ್ಲ ರೀತಿಯಾದ ಭಾವನೆಗಳು ಕೂಡ ನಾನುವಿಗೆ ಸಂಬಂಧ ಇತ್ತೋ ಅಥವಾ ಶರೀರದ ಜೊತೆಗಿನ ಸಂಬಂಧದಲ್ಲಿತ್ತೋ ಅಂತ ನೋಡಬೇಕು. ವಿಚಾರ ಮಾಡಿ. ನಾನು ಮೋಹನ್ ಕೃಷ್ಣ, ಶರೀರಕ್ಕಿಟ್ಟ ಹೆಸರು. ನಾನು ಬ್ಯಾಂಕರ್, ಶರೀರ ಮಾಡ್ತಾ ಇರುವಂಥ ಕೆಲಸ. ನಾನು ಮಗ, ತಂದೆ ತಾಯಿಗಳ ದೃಷ್ಟಿಯಲ್ಲಿ. ನಾನು ತಂದೆ, ಮಕ್ಕಳ ದೃಷ್ಟಿಯಲ್ಲಿ. ಅಜ್ಜ, ಇನ್ನೊಂದರ ದೃಷ್ಟಿಯಲ್ಲಿ. ಈ ದೃಷ್ಟಿಯಿಂದ ಅದು, ಆ ದೃಷ್ಟಿಯಿಂದ ಇದು. ಇವೆಲ್ಲವೂ ಕೂಡ ಈ ಶರೀರಕ್ಕೆ ಹೊಂದಿಸಿಕೊಂಡೇ ಹೇಳಿರುವಂಥದ್ದು. ನಾನು ಇವನ ಬಗ್ಗೆ ಇಲ್ಲೇ ಇಲ್ಲ. ಅಲ್ಲಿ ವಿಚಾರ ಮಾಡಿ ನೋಡ್ರಿ. 5 ಅಡಿ ಎತ್ತರ ಇರೋರು ಯಾರಪ್ಪ? ನಾನಂತ ಹೇಳ್ತೀನಿ. ನಾನು ಶರೀರವೋ? ಗೋಧಿ ಬಣ್ಣ ಇರೋರು ಯಾರಪ್ಪ? ನಾನಂತ ಹೇಳ್ತೀನಿ. ಅದು ಕೂಡ ಶರೀರ ಇರುತ್ತೆ. ಹಾಗಾದರೆ ನನ್ನ ಬಗ್ಗೆ ಯಾವ್ಯಾವ ಅಭಿಪ್ರಾಯಗಳು ನಾನು ಇಟ್ಕೊಂಡಿದ್ದೀನೋ ಅವಷ್ಟೂ ಕೂಡ ನನ್ನ ಬಗ್ಗೆ ಅಲ್ಲೇ ಅಲ್ಲ, ನನ್ನ ಬಗ್ಗೆ ಅಲ್ಲೇ ಅಲ್ಲ. ಹಾಗಾದರೆ ಯಾರ ಬಗ್ಗೆಪ್ಪ? ಶರೀರ ಅಥವಾ ಮನಸ್ಸು. ಹಾಗಾದರೆ ನನ್ನ ಬಗ್ಗೆ ಏನು ಗೊತ್ತಿದೆ ನನಗೆ? ನೋಡಿ, ಎಷ್ಟು ವಿಚಾರಗಳು ಕೊಟ್ಟು ಮುಗಿಸ್ಬಿಡ್ತಾರೆ. ಈಗ ನನ್ನ ಬಗ್ಗೆ ಏನು ಗೊತ್ತಿದೆ ನನಗೆ? ನನ್ನ ಬಗ್ಗೆ ಏನೂ ಗೊತ್ತಿಲ್ಲ. ಏನು ಗೊತ್ತಿಲ್ಲಲ್ಲ. ಅಂದುಕೊಂಡಿದ್ದೆಲ್ಲವೂ ಗೊತ್ತು, ಆದರೆ ಅಂದುಕೊಂಡಿದ್ದೆಲ್ಲವೂ ನಾನಲ್ಲ ಅಂತ ಗೊತ್ತಿಲ್ಲ. ಚಂದ ಬಂತು ನೋಡ್ರಿ ಶಬ್ದ ನಿಮಗೆ. ನನ್ನ ಬಗ್ಗೆ ಏನು ಗೊತ್ತಿಲ್ಲ. ನಾ ಇದ್ದೀನಿ ಗೊತ್ತು, ಅರ್ಥ ಮಾಡ್ಕೊಳ್ಳಂತೆ. ನಾ ಇದ್ದೀನಿ ಗೊತ್ತು, ಏನಾಗಿದ್ದೀನಿ ಅನ್ನೋದು ಕಲ್ಪನಾ. ಏನು ಸರ್ ಕಲ್ಪನಾ ಕಲ್ಪನಾ ಅಂತ ಹೇಳ್ತೀರಿ? ಹೌದು ಇಲ್ಲ ವಿಚಾರ ಮಾಡಿ. ಹುಟ್ಟಿದಾಗ ನೀನು ಬಾಲಕ, ಬೆಳೆದಾಗ ಯುವಕ, ಮದುವೆ ಆದರೆ ಗೃಹಸ್ಥ, ಮನೆ ನೋಡ್ಕೊಳ್ಳೋ ಯಜಮಾನಿ, ವೃದ್ಧ. ಮುಂದೆ ಒಂದು ದಿವಸ ಇಲ್ಲವಾಗ್ಬಿಡ್ತೀಯ, ಸಾವು. ಹಾಗಾದರೆ ನಾ ಹುಟ್ಟುತ್ತೀನಿ, ನಾ ಬಾಲಕನಾಗಿದ್ದೀನಿ, ಬೆಳೀತಿದ್ದೀನಿ, ಅಭ್ಯಾಸ ಮಾಡಿ ಅರ್ಥ ಮಾಡ್ಕೊಳ್ತಾ ಇದ್ದೀನಿ, ಕೆಲಸಗಳು ಮುಗಿದವೆ, ನನ್ನ ಇಂದ್ರಿಯಗಳು ತಮ್ಮ ಪಟುತ್ವವನ್ನು ಕಳ್ಕೊಳ್ತದೆ, ಒಂದೊಂದೇ ಕ್ಷೀಣಿಸ್ತದೆ. ಒಂದು ದಿವಸ ಈ ಶರೀರ ಇಲ್ಲವಾಗ್ತಾಯಿದೆ. ನೋಡಿರಿ, ಶರೀರ ಇಲ್ಲವಾಗುತ್ತದೆ ಅನ್ನೋಂಥದ್ದು ಕೊನೆಗೆ ಹೇಳ್ತಿದ್ದೀವಿ, ಆದರೆ ಮಧ್ಯದಲ್ಲೆಲ್ಲ ಏನು ಹೇಳ್ತಾ ಇದ್ದೀವಿ? ನಾನು 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 ಅಂತಲೇ ಹೇಳ್ತಾ ಇದ್ದೀವಿ.
ಈ ಪ್ರಕಾರವಾಗಿ ನಾನುವಿನ ಬಗ್ಗೆ ಚಿಂತನೆಯನ್ನು ಕೊಡುವಂತಹ ಭಗವದ್ಗೀತಾ ಯಾವ ಶಬ್ದದಿಂದ ಹೇಳ್ತದೆ ಅಂದರೆ ಬ್ರಹ್ಮವಿದ್ಯಾ ಅನ್ನೋ ಶಬ್ದದಿಂದ ಹೇಳ್ತಾ ಇದೆ. ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಬೇಕಾಗಿರುವಂಥದ್ದು ಯೋಗಶಾಸ್ತ್ರ. ಹೀಗಾಗಿ ಭಗವದ್ಗೀತೆಯಲ್ಲಿ ನನಗೆ ಯಾವಾಗಲೂ ಕೂಡ ಏನಿರ್ತದೆ, ಈ ಎರಡೂ ವಿಷಯಗಳು ಇಲ್ಲಿರ್ತದೆ. ಇನ್ನು ಭಗವದ್ಗೀತಾ ಅಂತ ಹೇಳಿದ ಕೂಡಲೇ ಅನೇಕ ಗ್ರಂಥಕರ್ತರು ನಮ್ಮ ತಲೆಯಲ್ಲಿ ಬಂದ್ಬಿಡ್ತಾರೆ. ಅನೇಕರು ಗ್ರಂಥಕರ್ತರು, ಬಹಳ ಮಜಾ ಇದೆ. ಭಗವದ್ಗೀತೆಯಲ್ಲಿ ವಿಷಯವು ಬ್ರಹ್ಮವಿದ್ಯೆಯೇ ಇದ್ದರೆ ಅನೇಕ ಗ್ರಂಥಕರ್ತರು ಯಾಕಿರಬೇಕು? ಅರ್ಥಾತ್ ಅವರವರು ಆ ರೀತಿಯಲ್ಲಿ ತಿಳ್ಕೊಳ್ತಾ ಅದನ್ನೇ ಪ್ರತಿಪಾದನೆ ಮಾಡ್ತಾ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈ ಭಗವದ್ಗೀತೆಯು ಸಮಗ್ರವಾಗಿರುವಂತಹ ಅಂದ್ರೇನು ಎಲ್ಲ ವಿಷಯಗಳನ್ನೂ ಒಳಪಟ್ಕೊಂಡಿರ್ತದೆ. ಹೀಗಾಗಿ ಯಾರಿಗೆ ಯಾವ ವಿಷಯ ಬೇಕೋ ಅವರು ಆ ವಿಷಯ ತೊಗೊಂಡ್ಬಿಡ್ತಾರೆ. ಒಬ್ರು ಅಂತಾರೆ ಭಗವದ್ಗೀತೆ ಅಂದರೆ ಧ್ಯಾನವನ್ನು ಮಾತಾಡ್ತದೆ, ಇನ್ನೊಬ್ರು ಹೇಳ್ತಾರೆ ಭಗವದ್ಗೀತೆ ಅಂದರೆ ಕರ್ಮಯೋಗವನ್ನು ಮಾತಾಡ್ತದೆ, ಮತ್ತೊಬ್ರು ಹೇಳ್ತಾರೆ ಭಕ್ತಿಯನ್ನು ಮಾತಾಡ್ತದೆ, ಮತ್ತು ಕೆಲವರು ಹೇಳ್ತಾರೆ ವಿಶ್ವರೂಪ ಸಂದರ್ಶನ ಅಂದ್ರೂ ಪರಮಾತ್ಮನ ಅಸ್ತಿತ್ವವನ್ನು ನಾನು ಇಲ್ಲಿ ಎಲ್ಲ ನೋಡ್ಬೋದು ಅಂತ ಮಾತಾಡ್ತೀವಿ. ಇನ್ನು ಕೆಲವರು ಹೇಳ್ತಾರೆ ಇವೆಲ್ಲ ವಿಭೂತಿ ಅಂದರೆ ಪರಮಾತ್ಮನ ವಿಭೂತಿಗಳೇ ಅಂಥೇಳಿ ಏನು ಮಾಡ್ತಾರೆ, ಈ ಈಶ್ವರನ ವಿಭೂತಿಯನ್ನು ಮಾತಾಡೋದು ಭಗವದ್ಗೀತಾ ಅಂತ ಹೇಳ್ತಾರೆ. ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾ ಹೋಗ್ತಿರ್ತಾರೆ. ಅಂತ ಹೇಳಿದ್ಮೇಲೆ ಭಗವದ್ಗೀತೆಯು ತನ್ನಲ್ಲಿ ಇರಿಸಿಕೊಳ್ಳದ ವಿಷಯ ಏನು ಅಂತ ನಾವು ನೋಡಬೇಕಾಗತ್ತೆ. ಅಂದ್ರೇನು, ಸರ್ವ ವಿಷಯಗಳನ್ನು ತಾನು ಮಾತಾಡ್ತದೆ. ಮಾತಾಡಿದರೂ ಇಲ್ಲಿ ಕಮ ಹಾಕ್ತಾ ಇದ್ದೀನಿ ನನಗೆ. ಸರ್ವರು ಸರ್ವ ರೀತಿಗಳಲ್ಲಿ ಮಾತಾಡ್ತಾ ಇದ್ದರೂ ಕೂಡ ನಿಜವಾದ ತಾತ್ಪರ್ಯವು ಬರ್ತಾನೇ ಇಲ್ಲ. ಏಕೆಂತ ಹೇಳಿದ್ರೆ, ನಿಜವಾದ ತಾತ್ಪರ್ಯವು ನಾನು ಏನು, ನನ್ನ ಸ್ವರೂಪದ ಜ್ಞಾನ, ನಾನು ಯಾರು ಅನ್ನುವಂಥ ವಿಚಾರ ಅಲ್ಲಿ ಭಕ್ತಿಯೋಗದಲ್ಲಿ ಬರೋದಿಲ್ಲ, ಕರ್ಮಯೋಗದಲ್ಲಿ ಬರೋದಿಲ್ಲ, ಧ್ಯಾನ ಯೋಗದಲ್ಲಿ ಬರೋದಿಲ್ಲ, ಅಥವಾ ವಿಶ್ವರೂಪ ಸಂದರ್ಶನ ಅಂತ ಹೇಳಿದರೆ ಬರೋದಿಲ್ಲ, ವಿಭೂತಿ ತೊಗೊಂಡ್ರೆ ಬರೋದಿಲ್ಲ. ಎಲ್ಲವೂ ಕೂಡ ಭಗವಂತನ ಅನ್ನುವ ರೀತಿಯಲ್ಲಿ ಆ ಶಬ್ದ ನೋಡಿ, ಆ ಭಗವಂತನ ಬಗ್ಗೆ ಮಾತಾಡ್ತಾರೆ. ಈ ನಾನು ಬಗ್ಗೆ ಮಾತಾಡೋದೇ ಇಲ್ಲ. ನಾವು ಈಗಾಗಲೇ ನೋಡಿದಂತೆ ಏನು ವಿಚಾರ ಬಂದಿತ್ತು, ಭಗವದ್ಗೀತೆ = ಸ್ವರೂಪ ಜ್ಞಾನವನ್ನು ನೀಡ್ತದೆ. ಅದಕ್ಕಾಗಿ ಯೋಗ್ಯತೆಯನ್ನು ಪಡ್ಕೊಳ್ಳಿಕ್ಕೆ ಯೋಗಶಾಸ್ತ್ರ, ಕರ್ಮಯೋಗ ಇತ್ಯಾದಿ ಎಲ್ಲ ಮಾತಾಡ್ತದೆ ಅಂತ ಹೇಳಿದಾಗ, ನನ್ನನ್ನು ತಿಳಿಸದೇ ಇದ್ದರೆ ಅದು ಭಗವದ್ಗೀತೆ ಕಂಪ್ಲೀಟ್ ಆಗಲ್ಲ. ಇನ್ನು ಇಷ್ಟು ಜನ ಇಷ್ಟು ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಅಂತ ಹೇಳಿದ್ಕೊಳ್ಳೆ, ಖಚಿತವಾಗಿಯೂ ಕೂಡ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳುವುದು ಅಷ್ಟು ಸುಲಭವಿಲ್ಲ. ದುರ್ವಿಜ್ಞೇಯಾರ್ಥಂ ಅನೇಕ ಜನರು ಭಾಷ್ಯವನ್ನು ಬರೆದಿದ್ದಾರೆ. ರಾಮಾನುಜಾಚಾರ್ಯರು ಬರೆದಿದ್ದಾರೆ, ಓಕೆ, ಮಧ್ವರು ಬರೆದಿದ್ದಾರೆ, ಆಚಾರ್ಯ ಶಂಕರರು ಬರೆದಿದ್ದಾರೆ. ಎಲ್ಲರೂ ಅನೇಕ ರೀತಿಯಲ್ಲಿ ಭಾಷೆಗಳು ಬರೆದಿದ್ದರೂ ಕೂಡ ಬ್ರಹ್ಮವಿದ್ಯೆಯನ್ನು ಯಥಾವತ್ತಾಗಿ ತಿಳಿಸ್ಕೊಡುವಂತಹ ಭಾಷ್ಯ ಅಂದರೆ ಆಚಾರ್ಯ ಶಂಕರರು ಬರಿತಾ ಇರುವಂಥ ಭಾಷ್ಯ. ಇಂತಹ ಆ ಶಂಕರಾಚಾರ್ಯರಿಗೆ ಪ್ರಪ್ರಥಮ ಭಾಷ್ಯ ಬರೆದಿದ್ದು ಯಾರು ಗೊತ್ತಾ? ಭಗವದ್ಗೀತೆಗೆ ಪ್ರಪ್ರಥಮ ಭಾಷ್ಯ ಬರೆದಿದ್ದು ಆಚಾರ್ಯ ಶಂಕರರು. ಅದರ ನಂತರವೇ ಬೇರೆ ಎಲ್ಲ ಭಾಷ್ಯಗಳು. ಇದರಲ್ಲಿ ನಾವು ತಿಳ್ಕೊಂಡು ಸ್ವಲ್ಪ ಅರ್ಥ ಮಾಡಿಕೊಳ್ಳುವಂಥ ವಿಚಾರ ಏನಿದೆ ಅಂತ ಹೇಳಿದರೆ, ಅಲ್ಲಿ ಆಚಾರ್ಯರ ಭಾಷ್ಯವನ್ನು ಅನುಸರಿಸಿಕೊಂಡೇ ಎಲ್ಲ ರೀತಿಯಾದ ವಿವಿಧ ರೀತಿಯಾದ ಭಾಷ್ಯಗಳು ಬಂದ್ಬಿಟ್ಟಿವೆ. ಆದರೆ ಅಲ್ಲಿ ಆಚಾರ್ಯ ಶಂಕರನ್ನ ತಗೊಳ್ಳಿಕ್ಕೆ ಹೋಗೋದಿಲ್ಲ, ಬೇಡ, ಅದು ನಾವು ವಿಚಾರ ಮಾಡೋದು ಬೇಡ. ಅವುಗಳು ಎಲ್ಲದಕ್ಕೂ ಮುಖ್ಯವಾಗಿ ಆಧಾರವಾಗಿರುವಂಥದ್ದು ಶಂಕರಾಚಾರ್ಯರು ಅಂತ ಹೇಳಿದ್ಮೇಲೆ ಆ ಭಾಷ್ಯವು ನಾವು ಅಧ್ಯಯನ ಮಾಡಿಬಿಟ್ರೆ ಎಲ್ಲ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಅಲ್ವಾ? ಆದ್ದರಿಂದ ಆ ಶಂಕರಾಚಾರ್ಯರ ಭಾಷ್ಯವನ್ನು ನಾವು ವಿಚಾರ ಮಾಡಬೇಕಾಗಿದೆ. ಹಾಗಾದರೆ ನನ್ನ ಕರ್ತವ್ಯ ಏನು
ವಿಚಾರ ಕರ್ತವ್ಯ. ಏನು ವಿಚಾರ ಸರ್? ಯಾವ ನಾನುವನ್ನು ನಾನು ಹುಡುಕಿಕೊಂಡು ಬಂದು ಹುಡುಕುವುದರಲ್ಲಿ ಸಾಧ್ಯವಿಲ್ಲ ಅಂತ ಗುರುತಿಸಿ ನನ್ನ ಇರುವಿಕೆಯನ್ನು ಇದ್ದ ಹಾಗೆ ತಿಳಿಯಲಿಕ್ಕಾಗಿ ಶಾಸ್ತ್ರವನ್ನು ತೆಗೆದುಕೊಂಡು ಆ ಗುರು ಯಾವಾಗ ಸಂಪ್ರದಾಯಬದ್ಧವಾಗಿ ಹೇಳ್ಕೊಡ್ತಾನೋ ಆ ಸಮಯದಲ್ಲಿ ನಾನು ಗುರುತಿಸಿದ್ದೆ. ಆದರೆ ಈ ಶಬ್ದಗಳೆಲ್ಲ ಏನು ತೋರಿಸ್ತದೆ ಗೊತ್ತಾ? ಉಪನಿಷತ್ತುಗಳು ನನ್ನನ್ನು ತಿಳಿಸ್ತದೆ. ಯಾರಿಗೆ ತಿಳಿಸ್ತದೆ? ಓಕೆ, ನನಗೆ ತಿಳಿಸ್ತದೆ. ಹಾಗಾದರೆ ನಾನು ನನ್ನನ್ನು ಸ್ಪಷ್ಟವಾಗಿ ತಿಳಿಯಲಿಕ್ಕೆ ಉಪನಿಷತ್ತುಗಳೊಂದೇ ನಮಗೆ ಇರುವಂಥ ಪ್ರಮಾಣ. ಎಲ್ಲಿಗೆ ಬಂದ್ವಿ? ಹೇಗೆ ದೃಶ್ಯಗಳಿಗೆ ಕಣ್ಣು ಪ್ರಮಾಣವೋ ಅನ್ಯ ಪ್ರಮಾಣವಿಲ್ಲವೋ, ಹೇಗೆ ಶಬ್ದಗಳಿಗೆ ಕಿವಿ ಅನ್ನುವಂಥದ್ದು ಪ್ರಮಾಣವೋ, ಬೇರೆ ಪ್ರಮಾಣಗಳಿಂದ ಶಬ್ದಗಳು ಕೇಳಿಸೋದಿಲ್ಲವೋ, ಸ್ಪರ್ಶಕ್ಕೆ ಚರ್ಮವು ಹೇಗೆ ಪ್ರಮಾಣವೋ, ಪ್ರತ್ಯೇಕ ಪ್ರಮಾಣವೋ, ಅದರಲ್ಲಿ ಅನ್ಯ ಪ್ರಮಾಣವೋ ತಲೆ ದೂರಿಸ್ತೀನಿ ಅಂದರೆ ಆಗೋದೇ ಇಲ್ಲ. ಹೇಗೋ ಹಾಗೆ ನಾನುವನ್ನು ಗುರುತಿಸಲಿಕ್ಕೆ ಉಪನಿಷತ್ತು ಒಂದೇ ಪ್ರಮಾಣ. ಆದ್ದರಿಂದ ಅಂತಹ ಆ ಉಪನಿಷತ್ತನ್ನು ನಾನು ಏನು ಮಾಡಬೇಕಾಗಿದೆ? ಕೂತ್ಕೊಂಡು ಅಧ್ಯಯನ ಮಾಡಬೇಕಾಗಿದೆ. ಪ್ರಾಬ್ಲಮ್ ಇದೆ ಇಲ್ಲಿ. ಏನು ಪ್ರಾಬ್ಲಮ್? ಉಪನಿಷತ್ತು ಸಂಸ್ಕೃತ ಭಾಷೆಯಲ್ಲಿದೆ, ನನಗಾದರೆ ಸಂಸ್ಕೃತ ಭಾಷೆ ಬರೋದಿಲ್ಲ. ಆದ್ದರಿಂದ ಸಂಸ್ಕೃತ ಬಲ್ಲವರು ನಾನು ಹುಡುಕ್ಬೇಕೀಗ. ಆ ಸಂಸ್ಕೃತವನ್ನು ಬಲ್ಲವರು ಅನ್ನುವಂಥದ್ದು ತಗೊಂಡಿದ್ರೆ ಈಗಲೇ ನಮಗೆ ವಿಚಾರ ಬಂದಿತ್ತು. ಆಚಾರ್ಯ ಶಂಕರರು ಭಗವದ್ಗೀತೆಯ ಎಲ್ಲ ಶ್ಲೋಕಗಳಿಗೂ ಕೂಡ, ಅರ್ಥಾತ್ ಎಲ್ಲಿ ಉಪದೇಶ ಪ್ರಾರಂಭವಾಗುತ್ತದೆಯೋ ಅಲ್ಲಿದ್ದ ಭಾಷೆಗಳನ್ನು ಬರಿತಾ ಹೋಗ್ತಾ ಇದ್ದಾರೆ. ಈ ಪ್ರಕಾರ ಉಪನಿಷತ್ತುಗಳು ನನ್ನ ಸ್ವರೂಪದ ಸತ್ಯವನ್ನು ತಿಳಿಸುವ ಸಮಯದಲ್ಲಿ ಭಾಷ್ಯವನ್ನು ನಾವು ಅಧ್ಯಯನ ಮಾಡೋದು ಅತ್ಯಂತ ಮುಖ್ಯವಾಗಿರುವಂಥದ್ದು. ಹೀಗಾಗಿ ಈ ಗೀತಾ ವಿಚಾರವನ್ನು ನಾವು ಭಾಷ್ಯದ ಮೂಲಕ ತಿಳ್ಕೋಬೇಕು ಅಂತ ಹೇಳಿದ್ದೆ. ಆದರೆ ಓಕೆ, ಭಾಷ್ಯದ ಮೂಲಕ ನಾನು ತಿಳ್ಕೋಬೇಕು ಅಂತ ಮಾತಾಡಿದ್ದೆ. ಆದರೆ ಏನಾಗುತ್ತೆ ಸಾರ್? ಭಗವದ್ಗೀತೆ ಅಂದರೆ ಏನು? ಭಗವದ್ಗೀತೆಯಲ್ಲಿ ಯಾವ ವಿಷಯ ಬರ್ತದೆ? ಭಗವದ್ಗೀತೆ ಯಾರಿಗೆ ಹೇಳಿದ್ದಾರೆ, ಯಾರು ಹೇಳಿದ್ದಾರೆ, ಯಾವ ಸಂದರ್ಭದಲ್ಲಿ ಹೇಳಿದ್ದಾರೆ ಇತ್ಯಾದಿ ಭಗವದ್ಗೀತೆಯ ರೂಪುರೇಷವನ್ನು ಮೊದಲು ನನ್ನ ಮನಸ್ಸಿಗೆ ತಂದ್ಕೋಬೇಕಾಗ್ತದೆ. ಭಗವದ್ಗೀತೆಯ ರೂಪುರೇಷೆಗಳನ್ನು ನನ್ನ ಮನಸ್ಸಿಗೆ ತಗೊಂಡು ಬರಬೇಕು ಅಂತ ಹೇಳಿದ್ದೆ. ಆದರೆ ಅಲ್ಲಿ ಆ ರೀತಿಯಾಗಿ ರೂಪುರೇಷೆಗಳನ್ನು ಮನಸ್ಸಿಗೆ ತೆಗೆದುಕೊಂಡು ಬರುವಂತಹ ಚಿಂತನೆಗೆ ಧ್ಯಾನ ಅಂತ ಕರೀತಾರೆ. ಹಾಗಾದರೆ ಭಗವದ್ಗೀತೆಯ ರೂಪುರೇಷವನ್ನು, ಅದರ ರಚನಾ ಪದ್ಧತಿಯನ್ನು, ಏನೇನು ಯಾರ್ಯಾರು ಏನೇನು ಎಲ್ಲವೂ ತಿಳ್ಕೊಳ್ಳಿಕ್ಕೆ ಹೇಳಿರುವಂತಹ ವಾಕ್ಯಗಳಿಗೆ, ಶ್ಲೋಕದಲ್ಲಿರುವಂತಹ ವಾಕ್ಯಗಳಿಗೆ ಧ್ಯಾನ ಶ್ಲೋಕಗಳು ಅಂತ ಮಾತಾಡ್ತಾ ಇದೆ. ಹಾಗಾದರೆ ಇಲ್ಲಿವರೆಗೂ ಮಾತಾಡಿದ್ದೇನೋ 8 ವರ್ಗಗಳಲ್ಲಿ ಭಗವದ್ಗೀತೆಯ ಪರಿಚಯ ಮಾಡಿದ್ದಾರೆ. ಸೂಕ್ಷ್ಮತೆಗೆ ಹೋಗಲಿಲ್ಲ. ಆ ಸೂಕ್ಷ್ಮತೆಯನ್ನು ತಿಳಿದುಕೊಳ್ಳುವ ಪೂರ್ವದಲ್ಲಿ ಧ್ಯಾನ ಶ್ಲೋಕಗಳು ತಗೊಳ್ತಾ ಇದ್ದಾರೆ. ಹೀಗಾಗಿ ಈ ಧ್ಯಾನ ಶ್ಲೋಕಗಳನ್ನು ಒಂದು ಸಲ ಹೇಳ್ಕೊಡ್ತೇನೆ, ಒಂದು ಸಲ ಹೇಳಿಬಿಡಿ. ನಂತರ ನಾಳೆಯಿಂದ ಧ್ಯಾನ ಶ್ಲೋಕಗಳ ಚಿಂತನೆಯನ್ನು ಬರ್ತದೆ. ಧ್ಯಾನ ಶ್ಲೋಕ: ಓಂ ಪಾರ್ಥಾಯ ಪ್ರತಿಬೋಧಿತಾಂ ಭಗವತಾ ನಾರಾಯಣೇನ ಸ್ವಯಂ ವ್ಯಾಸೇನ ಗ್ರಥಿತಾಂ ಪುರಾಣಮುನಿನಾ ಮಧ್ಯೆ ಮಹಾಭಾರತಂ ಅದ್ವೈತಾಮೃತವರ್ಷಿಣೀಂ ಭಗವತೀಂ ಅಷ್ಟಾದಶಾಧ್ಯಾಯಿನೀಂ ಅಂಬ ತ್ವಾಮನುಸಂದಧಾಮಿ ಭಗವದ್ಗೀತೆ ಭವದ್ವೇಷಿಣೀ
ನಮೋऽस्तु ते व्यासविशालबुद्धे नमोऽस्तु ते व्यासविशालबुद्धे पुल्लारविन्दायतपत्रनेत्र पुल्लारविन्दायतपत्रनेत्र येन त्वया भारततैलपूर्णः येन त्वया भारततैलपूर्णः प्रज्वालितो ज्ञानमयप्रदीपः प्रज्वालितो ज्ञानमयप्रदीपः प्रपन्नपारिजाताय प्रपन्नपारिजाताय स्तोत्रवेत्रैकपाणये स्तोत्रवेत्रैकपाणये ज्ञानमुद्राय कृष्णाय ज्ञानमुद्राय कृष्णाय गीतामृतदुहे नमः गीतामृतदुहे नमः सर्वोपनिषदो गावो सर्वोपनिषदो गावो दोग्धा गोपालनन्दनः दोग्धा गोपालनन्दनः पार्थो वत्सः सुधीर्भोक्ता पार्थो वत्सः सुधीर्भोक्ता दुग्धं गीतामृतं महत् दुग्धं गीतामृतं महत् वसुदेवसुतं देवं वसुदेवसुतं देवं कंसचाणूरमर्दनं कंसचाणूरमर्दनं देवकी परमानन्दं देवकी परमानन्दं कृष्णं वन्दे जगद्गुरुम् कृष्णं वन्दे जगद्गुरुं भीष्मद्रोणतटा जयद्रथजला भीष्मद्रोणतटा जयद्रथजला गान्धारनीलोत्पला गान्धारनीलोत्पला शल्यग्राहवती कृपेण वहनी शैलग्राहवती कृपेण वहनी कर्णेन वेलाकुला कर्णेन वेलाकुला अश्वत्थामविकर्णघोरमखरा अश्वत्थाम विकर्णघोरमकरा दुर्योधनावर्तिनी दुर्योधनावर्तिनी सोत्तीर्णा खलु पाण्डवैरणनदी सोत्तीर्णा खलु पाण्डवैरणनदी कैवर्तकः केशवः कैवर्तकः केशवः पाराशर्यवचः सरोजममलम् पाराशर्यवचः सरोजममलम् गीतार्थगन्धोत्कटम् गीतार्थगन्धोत्कटम् नानाख्यानककेसरं हरिकथा नानाख्यानककेसरं हरिकथा सम्बोधनाबोधितम् सम्बोधनाबोधितम् लोके सज्जनषट्पदैः लोके सज्जनषट्पदैः अहरः पेपीयमानं मुदा अहरः पेपीयमानं मुधा भूयाद्भारतपङ्कजं कलिमल भूयाद्भारतपङ्कजं कलिमल प्रध्वंसिनः श्रेयसे प्रध्वंसिनः श्रेयसे मूकं करोति वाचालम् मूकं करोति वाचालं पङ्गुं लङ्घयते गिरिम् पङ्गुं लङ्घयते गिरिं यत्कृपातमहं वन्दे यत्कृपातमहं वन्दे परमानन्दमाधवम् परमानन्दमाधवम् यं ब्रह्मा वरुणेन्द्ररुद्र मरुतः यं ब्रह्मा वरुणेन्द्ररुद्रमरुतः स्तुन्वन्ति दिव्यैस्तवैः स्तुन्वन्ति दिव्यैष्ठवैः वेदैः साङ्गपदक्रमोपनिषदैः वेदैः साङ्गपदक्रमोपनिषदैः गायन्ति यं सामगाः गायन्ति यं सामगाः ध्यानावस्थिततद्गतेन मनसा ध्यानावस्थिततद्गतेन मनसा पश्यन्ति यं योगिनः पश्यन्ति यं योगिनः यस्यान्तं यस्यान्तं न विदुः न विदुः सुरासुरगणाः सुरासुरगणाः देवाय देवाय तस्मै नमः तस्मै नमः देवाय देवाय ತಸ್ಮೈ ನಮಃ. ತಸ್ಮೈ ನಮಃ. ಈ ಪ್ರಕಾರ ಧ್ಯಾನ ಶ್ಲೋಕಗಳು 9 ಶ್ಲೋಕಗಳಿದ್ದಾವೆ. ಆ ಶ್ಲೋಕಗಳನ್ನು ಕೂಡ ಕೂಲಂಕುಷವಾಗಿ ಚಿಂತನೆ ಮಾಡಿ ಪ್ರತಿಯೊಂದು ಶ್ಲೋಕಕ್ಕೂ ಕೂಡ ನಾವು ಪದಶಃ ಅರ್ಥವನ್ನು ತಿಳ್ಕೊಳ್ತಾ
ಭಾವವನ್ನು ತಿಳ್ಕೊಳ್ತಾ ಮುಂದೆ ಹೋಗೋಣಂತೆ. ಈ ಒಂದು ಭಗವದ್ಗೀತಾ ಅಧ್ಯಯನ, ಓಕೆ, ಇನ್ನು ಮುಂದೆ ನಾನು ಪ್ರವಚನ ಅಂತ ಕರೀಲಿಕ್ಕೆ ಇಷ್ಟಪಡೋದಿಲ್ಲ, ಭಗವದ್ಗೀತಾ ಅಧ್ಯಯನ. ಈ ಅಧ್ಯಯನವನ್ನು ಮಾಡುವಂತಹ ಸಮಯದಲ್ಲಿ ಇಬ್ಬರು ಅತ್ಯಂತ ಮುಖ್ಯವಾಗಿರ್ತಾರೆ. ಒಬ್ಬರು ಅಧ್ಯಾಪಕ ಗುರು, ಇನ್ನೊಬ್ಬರು ಅಧ್ಯಯನ ಮಾಡುವವನು ಶಿಷ್ಯ. ಹೀಗಾಗಿ ಈ ಭಗವದ್ಗೀತೆಯಲ್ಲಿ ಗುರು ಸ್ಥಾನದಲ್ಲಿ ಶ್ರೀಕೃಷ್ಣ ಪರಮಾತ್ಮನಿದ್ದು ಜ್ಞಾನಬೋಧನೆಯನ್ನು ಮಾಡ್ತಾ ಇದ್ದರೆ, ಅರ್ಜುನ ಶಿಷ್ಯನ ಸ್ಥಾನದಲ್ಲಿದ್ದು ಆ ಭಗವದ್ಗೀತೆಯ ಸಾರವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಿದ್ಧನಾಗಿದ್ದಾನೆ ಅನ್ನುವಂಥ ಈ ವಿಚಾರವನ್ನು ವ್ಯಾಸ ಮಹರ್ಷಿಗಳಿಂದ ವಿರಚಿತವಾಗಿದೆ. ಆ ವಿಚಾರವನ್ನು ಧೃತರಾಷ್ಟ್ರನಿಗೆ ಸಂಜಯನು ಹೇಳ್ತಾನೆ ಅನ್ನುವಂಥ ರೀತಿಯಲ್ಲಿ ಪ್ರಥಮಾಧ್ಯಾಯ ಪ್ರಾರಂಭ ಆಗುತ್ತೆ. ಪ್ರಥಮ ಅಧ್ಯಾಯದ ಪೂರ್ವದಲ್ಲಿ ನಾವು ಧ್ಯಾನ ಶ್ಲೋಕಗಳನ್ನು ಮುಗಿಸ್ಕೊಂಡು ಮೊದಲನೇ 1ನೇ ಅಧ್ಯಾಯಕ್ಕೆ ನಾವು ಪ್ರವೇಶ ಮಾಡೋಣಂತೆ. ಈ ರೀತಿ ಹೇಳ್ತಾ ನಾವು ಇವತ್ತಿನ ವರ್ಗವನ್ನು ಮುಗಿಸ್ತಾ ಇದ್ದೀನಿ.